Hi everyone, welcome to Prasad Chemistry World. So in this video we have to discuss the reaction mechanism. So ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲ್ಲಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, SNI ಮೆಕ್ಯಾನಿಸಮ್, SNAR ಮೆಕ್ಯಾನಿಸಮ್. So we have to discuss one by one. First one, SN1 mechanism. ಸೊ SN1 ಮೆಕ್ಯಾನಿಸಮ್ ಅಂದರೆ ದಟ್ ಈಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ಈ SN1 ರಿಯಾಕ್ಷನ್ SN2 ರಿಯಾಕ್ಷನ್ ಯಾವ ಕಾಂಪೌಂಡ್ಗಳಲ್ಲಿ ಆಗಬೇಕು, ಸೊ ಯಾಕೆ ಆಗುತ್ತೆ ಅಂತ ಕೇಳಿದ್ರೆ, ಸೊ ದ ಕಾಂಪೌಂಡ್ ಮಸ್ಟ್ ಬಿ ಪೋಲಾರ್ ಇನ್ ನೇಚರ್. ಸೊ ಅಂದರೆ ಆ ಒಂದು ಕಾಂಪೌಂಡಲ್ಲಿ ಪೋಲಾರ್ ಬಾಂಡ್ ಇರಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಆಲ್ಕೈಲ್ ಹ್ಯಾಲೈಡ್ ತಗೊಂತೀನಿ, RX. ಸೊ ದಿಸ್ ಆಲ್ಕೈಲ್ ಹ್ಯಾಲೈಡ್, ಆರ್ ಅಂತ ಅಂದರೆ ದಟ್ ಈಸ್ ಎ ಕಾರ್ಬನ್, ಹ್ಯಾಲೈಡ್ ಅಂತ ಅಂದರೆ ಯು ನೋ ದಟ್ ಒನ್, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಪಿರಿಯಾಡಿಕ್ ಟ್ರೆಂಡನ್ನು ನಾವು ಅಬ್ಸರ್ವ್ ಮಾಡಿದರೆ ಹ್ಯಾಲೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಹೆನ್ಸ್ ಇಟ್ ಕ್ಯಾರೀಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಸೊ ಇದಕ್ಕೆ ಕಂಪೇರ್ ಮಾಡುವಾಗ ಆ ಕಾರ್ಬನ್ ಏನಾಗಿರುತ್ತೆ, ಇಟ್ ಈಸ್ ಎ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರೋದ್ರಿಂದ ಇಟ್ ಕ್ಯಾರೀಸ್ ಎಲೆಕ್ಟ್ರೋ ಪಾಸಿಟಿವ್ ಚಾರ್ಜ್, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ಈ ಒಂದು ಬಾಂಡ್ ಇದೆ ಅಲ್ವಾ, ಈ ಬಾಂಡ್ ಏನಾಗಿರುತ್ತೆ, ಎರಡು ಎಲೆಕ್ಟ್ರಾನ್ ಇರುತ್ತೆ. ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಹ್ಯಾಲೋಜನ್ ಆಟಮ್ ಏನು ಮಾಡುತ್ತೆ, ಈ ಎಲೆಕ್ಟ್ರಾನ್ನ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಇಟ್ ಕ್ಯಾರೀಸ್ ನೆಗೆಟಿವ್ ಚಾರ್ಜ್. ಸೊ ಇದು ಅಷ್ಟೊಂದು ಎಬಿಲಿಟಿ ಇರೋದಿಲ್ಲ ಎಲೆಕ್ಟ್ರಾನ್ನ ವಿಡ್ರಾ ಮಾಡೋಷ್ಟು, ಅದು ಹ್ಯಾಲೋಜನಿಗೆ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಇಟ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. ಸೊ ಈ ಥರ ಕ್ರಿಯೇಟ್ ಆಗೋದ್ರಿಂದ ಅಲ್ಲೇನಾಗುತ್ತೆ, ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಚಾರ್ಜ್ ಕ್ರಿಯೇಟ್ ಆದರೆ ದಟ್ ಈಸ್ ಪೋಲಾರ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಈ ಪೋಲಾರ್ ಇನ್ ನೇಚರ್ ಇರೋದ್ರಿಂದನೇ ಸೊ ಈ ಕಾಂಪೌಂಡ್ಗಳಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್ ಎರಡೂ ಪಾಸಿಬಲ್. ಸೊ ಪೋಲಾರ್ ಇನ್ ನೇಚರ್ ಇತ್ತಾ, ಸೊ ಈ ಥರ ಒಂದು ರಿಯಾಕ್ಷನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಸಬ್ಸ್ಟಿಟ್ಯೂಷನ್, ಒಂದು ನ್ಯೂಕ್ಲಿಯೋಫೈಲ್ ಬದಲು ಇನ್ನೊಂದು ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಚ್ ಆಗೋದು. ಸೊ ದಟ್ ಇಸ್ ಅ ಸಬ್ಸ್ಟಿಟ್ಯೂಷನ್. ಎಲಿಮಿನೇಷನ್ ಅಂದರೆ ಒಂದು ಗ್ರೂಪ್ ಎಲಿಮಿನೇಟ್ ಆಗ್ತಾ ಹೋಗಬೇಕು, ಅದನ್ನು ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈಗ ನಾವು ಓದ್ತಾ ಇರೋದು SN1 ಮೆಕ್ಯಾನಿಸಮ್. ಸೊ ಈ SN1 ಮೆಕ್ಯಾನಿಸಮಲ್ಲಿ ಸೊ ಸೇಮ್ ನಾವು ಒಂದು ಆಲ್ಕೈಲ್ ಹ್ಯಾಲೈಡ್ ತಾಳೋಣ. ಸೊ ದಟ್ ಇಸ್ ಅಗೇನ್ SN1 ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಏನದು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್, ಅದನ್ನೆಲ್ಲ ಡೀಟೇಲ್ಡಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈಗ ನಾನೇನು ಮಾಡಿದ್ದೀನಿ, ಒಂದು ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ದೀನಿ. ಸೊ ಈ ಆಲ್ಕೈಲ್ ಹ್ಯಾಲೈಡಲ್ಲಿ ನಾನು ಸ್ಟಾರ್ಟಿಂಗ್ಗೆ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ತಗೊತಾ ಇದ್ದೀನಿ. ಸೊ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಈ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಇದೆಯಲ್ಲ, ಇನಿಷಿಯಲ್ ಸ್ಟೆಪ್ಪನ್ನು ನಾವು ಅಬ್ಸರ್ವ್ ಮಾಡಿದರೆ, ಸೊ ಆ ಇನಿಷಿಯಲ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಿಮಗೆ ಈ ಹ್ಯಾಲೋಜನ್ ಕಾಂಪೌಂಡ್ ಇದೆಯಲ್ವಾ, ಇದು ಡಿಕಂಪೋಸ್ ಆಗ್ತಾ ಹೋಗುತ್ತೆ. ಸೊ ಡಿಸೋಸಿಯೇಟ್ ಆಗ್ತಾ ಹೋಗುತ್ತೆ. ಸೊ ಡಿಸೋಸಿಯೇಟ್ ಆಗೋದ್ರಿಂದ, ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇರೋದ್ರಿಂದ ಈ ಬಾಂಡನ್ನು ಇದು ರಿಸೀವ್ ಮಾಡ್ಕೊಳ್ಳೋದ್ರಿಂದ, ಸೊ ಇಟ್ ಕ್ಯಾರೀಸ್, ಕಾರ್ಬನ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್, ಕಾರ್ಬನ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಹ್ಯಾಲೈಡ್ಸ್ ಬಿಕಮ್ಸ್ ನೆಗೆಟಿವ್ ಚಾರ್ಜ್, ರೈಟ್. ಸೊ ಈ ಸ್ಟೆಪ್ಪನ್ನು ನಾವು ಸ್ಟೆಪ್ 1 ಅಂತ ಕನ್ಸಿಡರ್ ಮಾಡೋಣ. ಸೊ ಸ್ಟೆಪ್ 1 ಅಂತ ಅಂದರೆ ಸೊ ಅಯೋನೈಸೇಷನ್ ಆರ್ ಡಿಸೋಸಿಯೇಷನ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಓಕೆ, ಸೊ ಸ್ಲೋ ಸ್ಟೆಪ್, ಇದು ಸ್ಲೋ ಸ್ಟೆಪ್. ಸೊ ಅದನ್ನೇ ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ, RDS ಸ್ಟೆಪ್ ಅಂತ, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಇಲ್ಲಿ ನಮಗೆ ಆಲ್ಕೈಲ್ ಕಾರ್ಬೋಕೇಟೈನ್ ಫಾರ್ಮೇಷನ್ ಆಯಿತು, ಅದಾದ ನಂತರ ಹ್ಯಾಲೈಡ್ ಫಾರ್ಮೇಷನ್ ಆಯಿತು. ಸ್ಟೆಪ್ 2 ಅಲ್ಲಿ ಈ ಆಲ್ಕೈಲ್ ಕಾಂಪೌಂಡ್ ಇದೆ ಅಲ್ವಾ, CH3 ಕಾರ್ಬೋಕೇಟಯಾನ್. ದಿಸ್ ಕಾರ್ಬೋಕೇಟಯಾನ್ ಸೊ ಅಟ್ಯಾಕ್ ಬೈ ದ ನ್ಯೂಕ್ಲಿಯೋಫೈಲ್. ಸೊ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದು ಇಟ್ ಈಸ್ ವೆರಿ ಫಾಸ್ಟ್, ಯಾಕಂದರೆ ಸ್ಟೇಬಲ್ ಕಾರ್ಬೋಕೇಟೈನ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಈಸಿಯಾಗಿ ತುಂಬ ವೆರಿ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗೋದ್ರಿಂದ ನಮಗೆ ಎಂಡ್ ಪ್ರಾಡಕ್ಟ್ ಬರುತ್ತೆ CH3. ಇಲ್ಲಿ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಆಯಿತು. ಸೊ ನ್ಯೂಕ್ಲಿಯೋಫೈಲ್ ನೆಗೆಟಿವ್ ಚಾರ್ಜ್, ಹ್ಯಾಲೈಡ್ ಇಸ್ ಆಲ್ಸೋ ನೆಗೆಟಿವ್ ಚಾರ್ಜ್. ಸೊ ಹಾಗಾಗಿ ಇದು ನ್ಯೂಕ್ಲಿಯೋಫೈಲು, ಇದು ನ್ಯೂಕ್ಲಿಯೋಫೈಲ್. ಈ ನ್ಯೂಕ್ಲಿಯೋಫೈಲ್ ಹ್ಯಾಲೈಡ್ ಅನ್ನೋ ಒಂದು ನ್ಯೂಕ್ಲಿಯೋಫೈಲನ್ನು ತೆಗೆದು ಇನ್ನೊಂದು ನ್ಯೂಕ್ಲಿಯೋಫೈಲ್ನ ಅಡಿಷನ್ ಮಾಡಿದ್ದೀವಿ. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ.
ಸೊ ಇದರಲ್ಲಿ ಆಲ್ಕೈಲ್ ಗ್ರೂಪ್ ತಗೊಂಡಿದ್ವಿ. ಸ್ಟೆಪ್ 1 ಗೊತ್ತಾಗಿದೆ. ಸ್ಟೆಪ್ 2 ಅಂತಂದರೆ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಟು ದ ಕಾರ್ಬೋಕೇಟೈನ್ ಟು ಫಾರ್ಮ್ ದ ಸ್ಟೇಬಲ್ ಪ್ರಾಡಕ್ಟ್. ಇಲ್ಲೇನಾಗುತ್ತೆ ಅಂದರೆ ಈ ಸ್ಟೆಪ್ 1ನಲ್ಲಿ ಕಾರ್ಬನ್ದು ಹೈಬ್ರಿಡೈಸೇಷನ್ ನೋಡೋದಾದ್ರೆ ದಟ್ ಈಸ್ sp3 ಹೈಬ್ರಿಡೈಸೇಷನ್. ಯಾಕಂದರೆ ಕಾರ್ಬನ್ ಸುತ್ತ 4 ಬಾಂಡ್ ಇದೆ. 4 ಬಾಂಡ್ ಇತ್ತು ಕಾರ್ಬನ್ನಿಗೆ ಅಂತಂದರೆ ದಟ್ ಈಸ್ sp3 ಹೈಬ್ರಿಡೈಸೇಷನ್. ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಸೊ ಟೆಟ್ರಾಹೆಡ್ರಲ್ ಜಾಮಿಟ್ರಿ ನಿಮಗೆ ಗೊತ್ತಿದೆ, ಕ್ಯೂಬ್ ಶೇಪಲ್ಲಿ ಬರುತ್ತೆ. ಸೊ 2 ಟರ್ಮಿನಲ್ಲು 2 ಬ್ಯಾಕ್ ಸೈಡ್ ಆಫ್ ದ ಕ್ಯೂಬಿಗೆ ಅಟ್ಯಾಕ್ ಆಗಿರುತ್ತೆ. ಸೊ ಆಪೋಸಿಟ್ ಇರುತ್ತೆ. ಒಂದು ಪ್ಲೇನಿಗೆ ನಿಮಗೆ 3 ಆಟಮ್ಸ್ ಕನೆಕ್ಟ್ ಆಗ್ಬೋದು, ಇನ್ನೆರಡು ಆಟಮ್ ಕನೆಕ್ಟ್ ಆಗಲ್ಲ. ಸೊ ದಟ್ ಈಸ್ ಅ ಟೆಟ್ರಾಹೆಡ್ರಲ್ ಜಾಮಿಟ್ರಿ sp3. ಒಂದು ಕಾರ್ಬನ್ ಸುತ್ತ ಈ ಥರ ಅರೇಂಜ್ಮೆಂಟ್ ಇರುತ್ತೆ. ಯಾವಾಗ ಇದು ಅಯೋನೈಸ್ ಆಗಿ ಕಾರ್ಬನ್ ಸುತ್ತ 3 ಬಾಂಡ್ ಆಗುತ್ತೋ ಇಟ್ ಮಸ್ಟ್ ಬಿ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಂದರೆ ದ ಜಾಮಿಟ್ರಿ ಈಸ್ ಟ್ರಿಗೋನಲ್ ಪ್ಲೇನಾರ್ ಜಾಮಿಟ್ರಿ. ಸೊ ಟ್ರಿಗೋನಲ್ ಪ್ಲೇನಾರ್ ಜಾಮಿಟ್ರಿ ಇರೋದ್ರಿಂದ ಹ್ಯಾಲೈಟ್ಸ್ಗಳು ಈಸಿಯಾಗಿ ಏನಾಗ್ಬೋದು, ಎಬೋ ದ ಪ್ಲೇನ್ ಆ್ಯಂಡ್ ಬಿಲೋ ದ ಪ್ಲೇನ್ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ sp3 ಇತ್ತು, ಈಗ sp2 ಆಯಿತು. ಸೊ ದಟ್ ಇಸ್ ಎ ಟ್ರಿಗೋನಲ್ ಪ್ಲೇನಾರ್ ಜಾಮಿಟ್ರಿ. ಎಲ್ಲ ಕಾರ್ಬನ್ನು ಏನಾಗಿರುತ್ತೆ, ಸೊ ಟ್ರಿಗೋನಲ್ ಜಾಮಿಟ್ರಿ ಪ್ರಕಾರ ಅರೇಂಜ್ ಆಗಿರುತ್ತೆ. ಸೊ sp2 ಹೈಬ್ರಿಡೈಸೇಷನ್ ಆ್ಯಂಡ್ ಟ್ರಿಗೋನಲ್ ಪ್ಲೇನಾರ್ ಜಾಮಿಟ್ರಿ. ಸೊ ಎಲ್ಲ ಒಂದು ಆಟಮ್ಗಳು ಒಂದೇ ಪ್ಲೇನಲ್ಲಿದೆ. ಅಂದರೆ ಕಾರ್ಬನ್ನು ಒಂದೇ ಪ್ಲೇನಲ್ಲಿದೆ. ಬಟ್ ಹೈಡ್ರೋಜನ್ಗಳೆಲ್ಲ ದಟ್ಸ್ sp3 ಹೈಬ್ರಿಡೈಸೇಷನ್ ಕಾರ್ಬನ್ ಇರೋದ್ರಿಂದ ಅವೆಲ್ಲದು ಡಿಫ್ರೆಂಟ್ ಅರೇಂಜ್ಮೆಂಟಲ್ಲಿರುತ್ತೆ. ಬಟ್ ಈ 4 ಕಾರ್ಬನ್ನು ಒಂದೇ ಪ್ಲೇನಲ್ಲಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ sp2 ಹೈಬ್ರಿಡೈಸ್ಡ್ ಕಾರ್ಬನ್, ಅದನ್ನೇ ನಾವು ತಗೊಂಡಿರೋದು. ಸೊ ಹಾಗಾಗಿ ಈಗ ನ್ಯೂಕ್ಲಿಯೋಫೈಲ್ ಏನಾಗ್ಬೋದು, ಎಬೋ ದ ಪ್ಲೇನ್ ಅಟ್ಯಾಕ್ ಆಗ್ಬೋದು ಅಥವಾ ಬಿಲೋ ದ ಪ್ಲೇನ್ ಅಟ್ಯಾಕ್ ಆಗ್ಬೋದು. ಎಬೋ ದ ಪ್ಲೇನ್ ಅಟ್ಯಾಕ್ ಆಗಿದ್ರೆ ಒಂದು ಫಾರ್ಮ್ ಬರುತ್ತೆ, ಬಿಲೋ ದ ಪ್ಲೇನ್ ಅಟ್ಯಾಕ್ ಆದರೆ ಒಂದು ಫಾರ್ಮ್ ಬರುತ್ತೆ. ಸೊ ಹಾಗಾಗಿ ಇದನ್ನು DNL ಕಾನ್ಫಿಗರೇಷನ್ ಅಂತ ಕರಿತೀವಿ, ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಸೊ ಈಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ DNL ಕಾನ್ಫಿಗರೇಷನ್ ಇತ್ತು ಅಂದರೆ ರೆಸಿಮಿಕ್ ಮಿಕ್ಸ್ಚರ್. ಯಾಕಂದರೆ ಎಬೋ ದ ಪ್ಲೇನ್ ಒಂದು ಅಟ್ಯಾಕ್ ಆಗ್ತಾ ಇದೆ, ಅದನ್ನು ಒಂದು ಪ್ರಾಡಕ್ಟು. ಬಿಲೋ ದ ಪ್ಲೇನ್ ಇಟ್ ಇಸ್ ಎ ಡಿಫ್ರೆಂಟ್ ಪ್ರಾಡಕ್ಟ್. ಓಕೆ, ಸೊ ಹಾಗಾಗಿ ಅದನ್ನು ನಾವು ರೆಸಿಮಿಕ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ನ ನಾವು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರೆದಿದ್ದೀವಿ. ಸೊ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಯಾಕೆ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ ಅಂತ ಅಂದರೆ, ನಾನು ಹೇಳಿದೆ ಸ್ಟೆಪ್ 1 ಇಸ್ ಎ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ. ಸೊ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಯಾಕೆ ಅಂತಂದರೆ ಇಟ್ ಈಸ್ ಎ ಸ್ಲೋ ಸ್ಟೆಪ್, ನಾಟ್ ಸ್ಲೋಯೆಸ್ಟ್ ಸ್ಟೆಪ್. ತುಂಬ ಸ್ಲೋಯೆಸ್ಟ್ ಸ್ಟೆಪ್ಪನ್ನು ನಾವು ಕೆಮಿಕಲ್ ಕೈನೆಟಿಕ್ಸಲ್ಲಿ ಆ ರಿಯಾಕ್ಷನ್ನ ಡಿಸ್ಕಷನ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಫಾಸ್ಟ್ ರಿಯಾಕ್ಷನ್ನು ನಾವು ಡಿಸ್ಕಷನ್ ಮಾಡಲ್ಲ. ಸೊ ಇಟ್ ಈಸ್ ಅ ಮಾಡರೇಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಸ್ಲೋ ಅಂತ ಕರಿತೀವಿ, ನಾಟ್ ಟೂ ಸ್ಲೋಯೆಸ್ಟ್. ಓಕೆ, ಸೊ ಹಾಗಾಗಿ ಇದು ಸ್ಲೋ ಸ್ಟೆಪ್ ಆಗಿದೆ. ಸೊ ಇಲ್ಲಿ ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಇಲ್ಲಿ ಯಾವ ರೇಟ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ಈ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಸೊ ಇದು ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಓದ್ತೀವಿ. ಸೊ ಹಾಗಾದರೆ ಇಲ್ಲಿ ನಮಗೆ ರೇಟ್ ಆಫ್ ದ ರಿಯಾಕ್ಷನ್ ನನಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಓನ್ಲಿ ನನಗೆ ಆಲ್ಕೈಲ್ ಹ್ಯಾಲೈಡ್ ಮಾತ್ರ ಇದೆ, ನ್ಯೂಕ್ಲಿಯೋಫೈಲ್ ಇಲ್ಲ. ಸೊ ಹಾಗಾಗಿ ರೇಟ್ ಆಫ್ ದ ರಿಯಾಕ್ಷನ್ is directly proportional to the concentration of the reactants. ಸೊ ಈಗ ರಿಯಾಕ್ಟೆಂಟನ್ನು ನಾವು ತಗೊಂಡ್ರೆ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ತಗೊಂಡ್ರೆ ಇದು ಸ್ಲೋಯೆಸ್ಟ್ ಸ್ಟೆಪ್, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಇಲ್ಲಿ ಯೂಸ್ ಆಗಿರೋಂತಹ ರಿಯಾಕ್ಟೆಂಟನ್ನು ತಗೋಬೇಕು, ದಟ್ ಈಸ್ ಜಸ್ಟ್ ಆಲ್ಕೈಲ್ ಹ್ಯಾಲೈಡ್. ಸೊ ಹಾಗಾಗಿ ನಾನೇನು ಬರಿತೀನಿ, ಆಲ್ಕೈಲ್ ಹ್ಯಾಲೈಡ್, ಜನರಲ್ ಫಾರ್ಮುಲಾ ಫಾರ್ ಆಲ್ಕೈಲ್ ಹ್ಯಾಲೈಡ್. ಸೊ ಹಾಗಾದರೆ ರೇಟ್ ಆಫ್ ದ ರಿಯಾಕ್ಷನ್ ಒಂದೇ ಒಂದು ಕಾಂಪೌಂಡಲ್ಲಿ ಡಿಪೆಂಡ್ ಆಗಿರೋದ್ರಿಂದ ಇದನ್ನು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್. ಸೊ ಯಾಕೆ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ಪಲ್ಲಿ ಒಂದೇ ಒಂದು ರಿಯಾಕ್ಟೆಂಟ್ ಇದೆ, ಹಾಗಾಗಿ ಇದನ್ನು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದಾದ ನಂತರ ಇಟ್ ಈಸ್ ಎ ಟೂ ಸ್ಟೆಪ್ ಮೆಕ್ಯಾನಿಸಮ್. ಫಸ್ಟ್ ಸ್ಟೆಪ್ ಏನು, ಫಾರ್ಮೇಷನ್ ಆಫ್ ಕಾರ್ಬೋಕೇಟಯಾನ್, ದಟ್ ಈಸ್ ಎ ಮೋರ್ ಸ್ಟೇಬಲೈಸ್ಡ್ ಕಾರ್ಬೋಕೇಟಯಾನ್. ಓಕೆ, ಸೊ ಸೆಕೆಂಡ್ ಸ್ಟೆಪ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್, ದಟ್ ಇಸ್ ಎ ಫಾಸ್ಟ್ ರಿಯಾಕ್ಷನ್. ಸೊ ಹಾಗಾಗಿ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರೆಯಲ್ಲ. ಸೊ ಹಾಗಾಗಿ ಅಲ್ಲಿ ಟೂ ಸ್ಟೆಪ್ ಮೆಕ್ಯಾನಿಸಮ್ನ ನಾವು ಅಬ್ಸರ್ವ್ ಮಾಡ್ಬೋದು. ಬಟ್ ಇನ್ನೊಂದು ಕೀ ಪಾಯಿಂಟ್ ಏನು ಅಂತ ಕೇಳಿದರೆ, ಯಾವಾಗ ನಿಮಗೆ ಇಲ್ಲಿ ಕಾರ್ಬೋಕೇಟಯಾನ್ ಫಾರ್ಮೇಷನ್ ಆಗುತ್ತೋ ಸೊ ಆವಾಗ ರೀಅರೇಂಜ್ಮೆಂಟ್ ಇರುತ್ತೆ ಅನ್ನೋದನ್ನು ನೀವು ಮರಿಬಾರ್ದು. ಸೊ ದೇರ್ ಈಸ್ ಎ ರೀಅರೇಂಜ್ಮೆಂಟ್. ಸೊ ಈ ರೀಅರೇಂಜ್ಮೆಂಟ್ ಇದೆಯಲ್ಲ, ಸೊ ದಟ್ ಈಸ್ ಓನ್ಲಿ ಒನ್ ಶಿಫ್ಟ್ ಇರುತ್ತೆ, ಒನ್ ಟು ಹೈಡ್ರೇಟ್ ಶಿಫ್ಟ್
or methyl shift. Okay, 1 to hydrate shift or methyl shift irutte to form more stable carbocation. To form more stable carbocation. ಸೊ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಒಂದು ಕಾಂಪೌಂಡ್ ಇರುತ್ತೆ, ಅದರಲ್ಲಿ ಆಲ್ಕೈಲ್ ಹ್ಯಾಲೈಡ್ ಇತ್ತು, ಸೊ ಇಟ್ ಈಸ್ ಎ SN1 ಮೆಕ್ಯಾನಿಸಮ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿರುತ್ತೆ. ಸೊ ನಾವು ಡೈರೆಕ್ಟಾಗಿ ಅದನ್ನು ಹ್ಯಾಲೈಡನ್ನು ರಿಮೂವ್ ಮಾಡ್ತೀವಿ. ಸೊ ರಿಮೂವ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಾವು ನ್ಯೂಕ್ಲಿಯೋಫೈಲ್ನ ಅಲ್ಲಿ ಅಟ್ಯಾಕ್ ಮಾಡಬಾರ್ದು. ಕಾರ್ಬೋಕೇಟೈನ್ ಫಾರ್ಮೇಷನ್ ಆಗಿರುತ್ತೆ. ಆ ಕಾರ್ಬೋಕೇಟೈನ್ಕ್ಕಿಂತ ಪಕ್ಕದಲ್ಲಿ ಇನ್ನೊಂದು ಕಾರ್ಬೋಕೇಟೈನ್ ಮೋರ್ ಸ್ಟೆಬಿಲಿಟಿ ಇತ್ತು ಅನ್ನೋದಾದರೆ ಸೊ ನಾವೇನು ಮಾಡಬೇಕಾಗತ್ತೆ, ರೀಅರೇಂಜ್ಮೆಂಟ್ ಮಾಡಲೇಬೇಕಾಗುತ್ತೆ. ಎಕ್ಸಾಂಪಲ್ಗಳಲ್ಲಿ ಹೇಳ್ತೀನಿ ಅದು ಹೇಗೆ ರೀಅರೇಂಜ್ಮೆಂಟ್ ಆಗುತ್ತೆ ಅಂತ. ಸೊ ಯಾಕೆ ರೀಅರೇಂಜ್ಮೆಂಟ್ ಆಗಬೇಕು ಅಂದರೆ, ಮೋರ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಈಗ ಕಾರ್ಬೋಕೇಟೈನ್ ಇಲ್ಲಿ ಫಾರ್ಮೇಷನ್ ಆಗ್ತಿದೆ ಅಂತಂದರೆ ನಮಗೆ ಗೊತ್ತಿರಬೇಕು ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ ಯಾವುದು ಅಂತ. ಸೊ ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟೈನ್ ನೀವು ತಗೊಳ್ಳೋದಾದರೆ, ಟರ್ಷರಿ ಕಾರ್ಬೋಕೇಟೈನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ ಕಾರ್ಬೋಕೇಟೈನ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ ಕಾರ್ಬೋಕೇಟೈನ್, ದೆನ್ ಗೋ ಟು ದ ಮೀಥೈಲ್ ಹ್ಯಾಲೈಡ್, ರೈಟ್. ಸೊ ಈ ಟರ್ಷರಿ ಕಾರ್ಬೋಕೇಟೈನ್ ಅಂತ ಅಂದರೆ ದ ಸ್ಟೆಬಿಲಿಟಿ. ಸೊ ಇಲ್ಲೆಲ್ಲ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ಗಳಿರುತ್ತೆ. ಸೊ ನಂಬರ್ ಆಫ್ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಇಸ್ ಪಾಸಿಬಲ್ ಇನ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್. ಸೊ ಇಲ್ಲಿ ಕಾರ್ಬೋಕೇಟೈನ್ ಇದೆ ಅಂತ ಅಂದರೆ ಈ ಬಾಂಡ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ, ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ, ಸ್ಟೆಬಿಲಿಟಿ ಮಾಡ್ತಾ ಹೋಗುತ್ತೆ. ಸೊ ಇಲ್ಲೂ ಆಲ್ಫಾ ಹೈಡ್ರೋಜನ್ ಇದೆ, ಸೊ ಸ್ಟೆಬಿಲಿಟಿ ಆಗ್ತಾ ಹೋಗುತ್ತೆ. ಇಲ್ಲೂ ಆಲ್ಫಾ ಹೈಡ್ರೋಜನ್ಗಳಿದೆ. ಸೊ ಇವೆಲ್ಲವೂ ಸ್ಟೆಬಿಲಿಟಿ ಮಾಡೋದ್ರಿಂದ ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಸೊ ಹಾಗಾಗಿ ಟರ್ಷರಿ ಕಾಂಪೌಂಡ್ ಅನ್ನೋದೇನಿದೆಯೋ ಅದು ಈ ಕಾರ್ಬೋಕೇಟೈನ್ನ ಮೋರ್ ಸ್ಟೆಬಲೈಸ್ ಮಾಡ್ತಾ ಹೋಗುತ್ತೆ. ಅದೇ ಥರ ನಾನು ಪ್ರೈಮರಿ ಅಂತ ತಗೊಂಡಾಗ CH3 ಪ್ರೈಮರಿ ಕಾರ್ಬನ್ನಿಗೆ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಕಾರ್ಬನ್ನಿಗೆ ಕನೆಕ್ಟ್ ಆಗಿದೆ, ಇದು ಪ್ರೈಮರಿ ಕಾರ್ಬೋಕೇಟೈನ್. ಸೊ ಈ ಪ್ರೈಮರಿ ಕಾರ್ಬೋಕೇಟೈನ್ ಅಂತ ಅಂದಾಗ ಜಸ್ಟ್ ಒಂದು ಕಾರ್ಬನ್ನಲ್ಲಿರೋ 3 ಹೈಡ್ರೋಜನಿಂದ ಮಾತ್ರ ಇಲ್ಲಿ ಹೈಪರ್ ಕಾಂಜುಗೇಷನ್ ಎಫೆಕ್ಟನ್ನು ಅಬ್ಸರ್ವ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಟರ್ಷರಿ ಕಾರ್ಬೋಕೇಟೈನ್ಗೆ 3 ಮೀಥೈಲ್ ಗ್ರೂಪಿಂದನೂ ಡೊನೇಟ್ ಮಾಡೋದ್ರಿಂದ ಸೊ ಇಟ್ ಈಸ್ ಮೋರ್ ಸ್ಟೇಬಲ್ ಕಾರ್ಬೋಕೇಟೈನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈಗ ನಿಮ್ಮ ಒಂದು ಆಲ್ಕೈಲ್ ಹ್ಯಾಲೈಡಲ್ಲಿ ಹ್ಯಾಲೈಡ್ ಗ್ರೂಪ್ ರಿಮೂವ್ ಆಗಿ ಸೊ ನಿಮಗೆ ಕಾರ್ಬೋಕೇಟೈನ್ ಫಾರ್ಮೇಷನ್ ಆದಾಗ ಇಟ್ ಈಸ್ ಎ ಸೆಕೆಂಡರಿ ಕಾರ್ಬೋಕೇಟೈನ್. ಪಕ್ಕದಲ್ಲಿ ನಿಮಗೆ ಪಾಸಿಬಿಲಿಟೀಸ್ ಇದ್ದರೆ, ಸೇಫ್ ಇಟ್ ಈಸ್ ಎ 1-2 ಶಿಫ್ಟ್ ಆದಾಗ ಟರ್ಷರಿ ಕಾರ್ಬೋಕೇಟೈನ್ ಪಾಸಿಬಲ್ ಇತ್ತು ಅಂತ ಅಂದರೆ ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್. ಇನ್ ಕೇಸ್ ನಿಮ್ಮ ಹತ್ರ ಟರ್ಷರಿ ಕಾರ್ಬೋಕೇಟೈನ್ ಇದೆ, ಸೊ ರೀಅರೇಂಜ್ಮೆಂಟ್ 1-2 ಶಿಫ್ಟ್ ಮಾಡೋಕ್ಕೆ ಹೋಗಿ ನಿಮಗೆ ಸೆಕೆಂಡರಿ ಕಾರ್ಬೋಕೇಟೈನ್ ಬರೋದಾದರೆ ಸೊ ಆ ಥರ ಒಂದು ರಿಯಾಕ್ಷನ್ ನೀವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅದೇ ಥರ ಸೆಕೆಂಡರಿ ಕಾರ್ಬೋಕೇಟೈನ್ ಇದೆ, ನೀವು ರೀಅರೇಂಜ್ಮೆಂಟ್ ಮಾಡುವಾಗ ಸೊ 1-2 ಶಿಫ್ಟ್ ಮಾಡ್ತೀರಾ, ಆವಾಗ ಪ್ರೈಮರಿ ಕಾರ್ಬೋಕೇಟೈನ್ ಪಾಸಿಬಿಲಿಟೀಸ್ ಇದೆ ಅಂತಂದರೆ ಆ ಥರನೂ ನೋಡೋಕ್ಕಾಗಲ್ಲ. ಅದೇ ಪ್ರೈಮರಿ ಕಾರ್ಬೋಕೇಟೈನ್ ಇದೆ, ಸೊ ನೀವು 1-2 ಶಿಫ್ಟ್ ಮಾಡೋದ್ರಿಂದ ಸೆಕೆಂಡರಿ ಆಗ್ಬೋದು ಅಥವಾ ನಿಮಗೆ ಟರ್ಷರಿ ಆಗ್ಬೋದು, ಈ ಥರ ಪಾಸಿಬಿಲಿಟೀಸ್ ಇತ್ತು. ಅಥವಾ ಬೆನ್ಸೈಲ್ ಇತ್ತು, ಓಕೆ. ಸೊ ಅದಾದ ನಂತರ ಅಲೈಲ್ ಗ್ರೂಪ್ ಇತ್ತು, ಅಲೈಲ್ ಕಾರ್ಬೋಕೇಟೈನ್, ಬೆನ್ಸೈಲ್ ಕಾರ್ಬೋಕೇಟೈನ್, ಈ ಥರ ಪಾಸಿಬಿಲಿಟೀಸ್ ಇತ್ತು ಅಂದರೆ ಸೊ ಇಲ್ಲಿ ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್. ಸೊ ಹಾಗಾಗಿ ಅದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾನು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ ರೇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳಿದೆ. ಸೊ ಇದು ಒಂದೇ ಒಂದು ಇದಕ್ಕಾಗಿರೋದ್ರಿಂದ ಇಟ್ ಇಸ್ ಎ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಇದನ್ನು ನಾವು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತಲೂ ಕರಿತೀವಿ. ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ಸ್. ಸೊ ಇದ್ರದ್ದು ಐಡಿಯಾಸ್ ನಿಮಗಿರಬೇಕು. ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ನೋಡೋದಾರೆ, ಈಗ ನಿಮಗೆ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ನೋಡೋದಾರೆ ಸೊ ಈಗ ಒಂದು ಕಾಂಪೌಂಡ್ ಇದೆ ಅಂತಂದರೆ ಸೇಫ್ ಇಟ್ ಈಸ್ ಎ ಆಲ್ಕೈಲ್ ಹ್ಯಾಲೈಡ್. ಆಲ್ಕೈಲ್ ಹ್ಯಾಲೈಡ್ ಇದೆ. ಸೊ ಈ ಆಲ್ಕೈಲ್ ಹ್ಯಾಲೈಡ್ ಇದೆ ಅಲ್ವಾ, ಸೊ ದಟ್ ಈಸ್ ಸ್ಟೇಬಲ್ ಕಾಂಪೌಂಡ್, ಸೇಫ್ ಇಟ್ ಈಸ್ ಎ ಫ್ರೀ ಎನರ್ಜಿ ಅಂತ ಕನ್ಸಿಡರ್ ಮಾಡೋದು. ಯಾವಾಗ ಈ ಆಲ್ಕೈಲ್ ಹ್ಯಾಲೈಡು ಅಯೋನೈಸ್ ಆಗಿ ಕಾರ್ಬೋಕೇಟೈನ್ ಫಾರ್ಮೇಷನ್ ಆಗುತ್ತೋ ಸೊ ಈ ಥರ ಒಂದು ಪ್ಲಾಟ್ ಬರುತ್ತೆ, ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ, ಓಕೆ. ಸೊ ಇಲ್ಲಿಂದ ಹೀಗೆ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ದ ಪ್ರಾಡಕ್ಟ್. ಸೊ ಪ್ರಾಡಕ್ಟದು ಏನಾಗಿದೆ, ನಮಗೆ ಆರ್ ನ್ಯೂಕ್ಲಿಯೋಫೈಲ್ ಬಂದಿದೆ. ಸೊ ದಿಸ್ ಈಸ್ ಅ ಕಾರ್ಬೋಕೇಟಯಾನ್. ಕಾರ್ಬೋಕೇಟೈನ್ ಇಲ್ಲಿ ಫಾರ್ಮೇಷನ್ ಆಗಿದೆ. ಸೊ ದಿಸ್ ಇಸ್ ಅ ಟ್ರಾನ್ಸಿಷನ್ ಸ್ಟೇಟ್ 1 ಅಂತ ತಾಂತೀವಿ, ಇದನ್ನು ಟ್ರಾನ್ಸಿಷನ್ ಸ್ಟೇಟ್ 2 ಅಂತ ತಾಂತೀವಿ. ಸೊ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್, ದಿಸ್ ಒನ್ ಈಸ್ ಅ ಸೆಕೆಂಡ್ ಸ್ಟೆಪ್. ಫಸ್ಟ್ ಸ್ಟೆಪ್ಪನ್ನು ನೋಡಿ, ಸೊ ದಟ್ ಈಸ್ ಅ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ರಿಯಾಕ್ಷನ್ ಏನಾಗಿದೆ, ಎನರ್ಜಿ ಏನಾಗಿದೆ, ಕನ್ಸ್ಯೂಮ್ ಆಗಿದೆ. ನೋಡಿ ಇದು ಎನರ್ಜಿ, ಫ್ರೀ ಎನರ್ಜಿ ಅಂತ ಹೇಳಿದೆ, ಓಕೆ, ಫ್ರೀ ಎನರ್ಜಿ.
ಸೊ ದಿಸ್ ದ ಫ್ರೀ ಎನರ್ಜಿ, ಝೀರೋ ಅಂತಿತ್ತಲ್ಲ, ಸೊ ದಿಸ್ ದ ಫ್ರೀ ಎನರ್ಜಿ. ಸೊ ಇವಾಗ ಏನಾಗಿದೆ, ಆಲ್ಕೈಲ್ ಹ್ಯಾಲೈಡ್ ಅಯೋನೈಸ್ ಆಗಿ ಕಾರ್ಬೋಕೇಟಾನ್ ಫಾರ್ಮೇಷನ್ ಆಗಿದೆ. ಸೊ ನಮಗೆ ಕೈನೆಟಿಕ್ಸಲ್ಲೇ ಓದಿರ್ತೀವಿ ಪ್ರಾಪರ್ ಕೊಲಿಷನ್ ಆಗಬೇಕು ಅಂತ. ಸೊ ಆ ಥರ ಕೊಲಿಷನ್ ಆಗುವಾಗ ನಮಗೇನಾಗುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಎನರ್ಜಿ ಜಾಸ್ತಿ ಆಗಿ ನಮಗೆ ಕಾರ್ಬೋಕೇಟಾನ್ ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ದಿಸ್ ಇಸ್ ದ ಎಂಡೋಥರ್ಮಿಕ್ ರಿಯಾಕ್ಷನ್, ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತಲ್ವಾ, ಅಟ್ಯಾಕ್ ಆಗೋದು ನಮಗೇನಾಗಿರುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇರುತ್ತೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕೆ ಅಂತಂದರೆ ಎನರ್ಜಿ ಏನಾಗಿದೆ, ಡಿಕ್ರೀಸ್ ಆಗಿದೆ, ಎನರ್ಜಿ ಲಾಸ್ ಆಗಿದೆ. ಓಕೆ, ಸೊ ಎನರ್ಜಿ ಲಾಸ್ ಆಗಿರೋದ್ರಿಂದ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇಲ್ಲಿ ಝೀರೋ ಇತ್ತು, ಇಲ್ಲಿಗೆ ಎನರ್ಜಿ ಬಂತು, ಕಾರ್ಬೋಕೇಟಾನ್ ಎನರ್ಜಿ ಏನಾಯ್ತು, ಇಲ್ಲಿ ಗೇನ್ ಆಯಿತು. ಎನರ್ಜಿ ಗೇನ್ ಆಗಿರೋದ್ರಿಂದ ದಟ್ ಇಸ್ ಎ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. So now we have to discuss the factors affecting the SN1 mechanism. Factors affecting the SN1 mechanism. ಸೊ ಈ ಫ್ಯಾಕ್ಟರ್ ಅಂತ ತಗೊಂಡಾಗ ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ, ದಟ್ಸ್ ಎ ಅಯೋನೈಸೇಷನ್. ಸೊ ಫಸ್ಟ್ ಒನ್ ಈಸ್ ಅಯೋನೈಸೇಷನ್. ಅಯೋನೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ದಟ್ ಇಸ್ ಎ ಅಯೋನೈಸೇಷನ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್, ಅದಾದ ನಂತರ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಓಕೆ, ಸೊ ಹಾಗಾಗಿ ಅಲ್ಲಿ ನಮಗೆ ರಿಯಾಕ್ಟಿವಿಟಿ, ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟಿವಿಟಿ. ಸೊ ಇದರಲ್ಲೇ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟಿವಿಟಿ ಬರ್ತಾ ಹೋಗುತ್ತೆ. ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟಿವಿಟಿ ಬರ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಏನು ಅಂದರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಎ ಸಾಲ್ವೋಲೈಸಿಸ್. ಸಾಲ್ವೋಲೈಸಿಸ್ ಸಾಲ್ವೆಂಟ್ ಎಫೆಕ್ಟ್ ಅಂತ ಕರಿತೀವಿ. ಸಾಲ್ವೆಂಟ್ ಎಫೆಕ್ಟ್. ಸೊ ಏನಿದು ಸಾಲ್ವೆಂಟ್ ಎಫೆಕ್ಟ್, ಯಾಕೆ ಈ ಸಾಲ್ವೆಂಟ್ ಎಫೆಕ್ಟ್ ಇಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಕೇಳಿದರೆ, ಆಲ್ರೆಡಿ ನಾನು ಬರೆದಿದ್ದೀನಿ, ರಿವರ್ಸಿಬಲ್ ರಿಯಾಕ್ಷನ್ಸ್ಗಳನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ರೈಟ್. ಸೊ ಈಗ ರಿಯಾಕ್ಷನ್ಸನ್ನು ನಾನು ಇಲ್ಲಿ ಬರೆಯುವಾಗ ಸ್ಟೆಪ್ 1 ಬರೆಯುವಾಗಲೇ ಇಲ್ಲಿ ನಾನು ರಿವರ್ಸಿಬಲ್ ಆ್ಯರೋ ಮಾರ್ಕ್ ಬರೆದಿದ್ದೀನಿ. ಯಾಕೆ ಇಲ್ಲಿ ರಿವರ್ಸಿಬಲ್ ಆ್ಯರೋ ಮಾರ್ಕ್ ಬರೆದಿದ್ದೀನಿ ಅಂತಂದರೆ, ದಿಸ್ ಅ ಫಸ್ಟ್ ಸ್ಟೆಪ್, ಆಲ್ಕೈಲ್ ಹ್ಯಾಲೈಡ್ ಇದೆ. ಸೊ ಇಲ್ಲಿ ಆಲ್ಕೈಲ್ ಗ್ರೂಪ್ ಇದೆ, ದಟ್ ಇಸ್ ಅ ಕಾರ್ಬೋಕೇಟನ್ ಆ್ಯಂಡ್ ಹ್ಯಾಲೈಡ್. ಯಾಕೆ ಈ ಹ್ಯಾಲೈಡ್ ಗ್ರೂಪ್ ಅಗೇನ್ ಇಲ್ಲಿ ರಿಯಾಕ್ಟ್ ಆಗಿ ಒರಿಜಿನಲ್ ಮಾಲಿಕ್ಯೂಲ್ ಆಗಬಾರ್ದು, ಸೊ ಅಲ್ಲಿ ಆಗುತ್ತೆ. ಓಕೆ, ಸೊ ಕಾರ್ಬೋಕೇಟನ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಹ್ಯಾಲೈಡ್ ಗ್ರೂಪ್ ಅಟ್ಯಾಚ್ ಆಗುತ್ತೆ, ನಿಮಗೆ ಒರಿಜಿನಲ್ ಮಾಲಿಕ್ಯೂಲ್ ಬರುತ್ತೆ. ಹಾಗಾದರೆ ಪ್ರಾಡಕ್ಟ್ ಬರಬೇಕು ಅಂತಂದರೆ ಈ ಒಂದು ಕಾಂಪೌಂಡನ್ನು ಈ ಒಂದು ಹ್ಯಾಲೈಡ್ ಗ್ರೂಪಿಂದ ನಾನು ಆದಷ್ಟು ದೂರದಲ್ಲಿ ಇಡಬೇಕಾಗುತ್ತೆ. ಸೊ ಇಲ್ಲಿ ಆಲ್ಕೈಲ್ ಹ್ಯಾಲೈಡ್ ಇದೆ, ಸೊ ಅಯೋನೈಸ್ ಆಗ್ತಾ ಇದೆ, ಹ್ಯಾಲೈಡ್ ಗ್ರೂಪ್ ಬಂದು ಅಟ್ಯಾಕ್ ಆಗಿ ಮತ್ತೆ ಒರಿಜಿನಲ್ ಮಾಲಿಕ್ಯೂಲ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಆ ಥರ ಒರಿಜಿನಲ್ ಮಾಲಿಕ್ಯೂಲ್ ಆಗೋದನ್ನು ತಡೆಗಟ್ಟಿ ನನಗೆ ಈ ಒಂದು ಕಾಂಪೌಂಡ್ ನನಗೆ ಫಾರ್ಮೇಷನ್ ಆಗಬೇಕು. ಸೊ ಆವಾಗ ನಾನು ಏನು ಮಾಡಬೇಕು, ಈ ಹ್ಯಾಲೈಡ್ ಗ್ರೂಪನ್ನು ಆದಷ್ಟು ಡಿಸ್ಟೆನ್ಸಲ್ಲಿ ಇಡಬೇಕು, ಈ ಕಾರ್ಬೋಕೇಟಯನ್ನು ಇದ್ರ ಜೊತೆ ರಿಯಾಕ್ಟ್ ಆಗದೇ ಇರೋ ಹಾಗೆ ನಾನು ತಡೆಗಟ್ಟಬೇಕು. ಸೊ ರಿಯಾಕ್ಟ್ ಆಗದೇ ಇರೋ ಹಾಗೆ ನಾನು ಪ್ರಿವೆಂಟ್ ಮಾಡಿ ನ್ಯೂಕ್ಲಿಯೋಫೈಲ್ನ ಅಟ್ಯಾಕ್ ಮಾಡಿದೆ ಅಂತಂದರೆ ನನಗೆ ಪ್ರಾಡಕ್ಟ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಇವೆರಡು ಈ ಚಾರ್ಜ್ಡ್ ಪಾರ್ಟಿಕಲ್ಸನ್ನ ನಾನು ಪ್ರಿವೆಂಟ್ ಮಾಡಬೇಕು ಅಂತಂದರೆ, ಸೊ ನಾನು ಸಾಲ್ವೆಂಟ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನೇ ಸಾಲ್ವೆಂಟ್ ಎಫೆಕ್ಟ್ ಅಂತ ಕರಿತೀವಿ. ಸೇ ಇಫ್ ಇಟ್ ಈಸ್ ನಾವ್ ಐ ಆಮ್ ಗೋಯಿಂಗ್ ಟು ಯೂಸ್ ಪ್ರೋಟಿಕ್ ಸಾಲ್ವೆಂಟನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ಎ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ಏನು ಪಾಸಿಬಿಲಿಟೀಸ್ ಇದೆ, ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಗಳನ್ನು ಯೂಸ್ ಮಾಡೋದ್ರಿಂದ ಸೊ ನನಗೆ ರಿಯಾಕ್ಷನ್ಸು ತುಂಬ ಸ್ಪೀಡ್ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈಗ ನನ್ನ ಹತ್ರ ಆಲ್ಕೈಲ್ ಹ್ಯಾಲೈಡ್ ಇದೆ, ಸೊ ಇದು ಅಯೋನೈಸೇಷನ್ ಆಗ್ತಾ ಇದೆ. ಸೊ ಆರ್ ಪ್ಲಸ್ ಎಕ್ಸ್ ಮೈನಸ್ ಆಗ್ತಾ ಇದೆ, ಜನರಲ್ ರಿಯಾಕ್ಷನ್ ಆರ್ ಪ್ಲಸ್ ಎಕ್ಸ್ ಮೈನಸ್. ಸೊ ಇವೆರಡು ಅಗೇನ್ ರಿಯಾಕ್ಟ್ ಆಗಿಬಿಟ್ರೆ ಸೊ ನಮಗೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಸಿಗ್ತಾ ಹೋಗುತ್ತೆ. ಬಟ್ ನನಗೆ ಈ ಆಲ್ಕೈಲ್ ಗ್ರೂಪನ್ನು ಇದ್ರ ಜೊತೆ ರಿಯಾಕ್ಟ್ ಆಗೋದನ್ನು ಪ್ರಿವೆಂಟ್ ಮಾಡಿ ರಿಯಾಕ್ಷನ್ ಮಾಡಬೇಕು ಅಂದರೆ, ಸೊ ನಾವು ಐ ಆಮ್ ಗೋಯಿಂಗ್ ಟು ಯೂಸ್ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್. ಈ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಯು ನೋ ದಟ್ ಒನ್, ದಟ್ ಇಸ್ ಎ H2. ವಾಟ್ ಈಸ್ ಎ ಬೆಸ್ಟ್ ಎಕ್ಸಾಂಪಲ್? ಸೊ ಪೋಲಾರ್ ಅಂದರೆ ಪೊಲಾರಿಟಿ ಇರಬೇಕು, ಅಂದರೆ ಎರಡು ಡಿಫ್ರೆಂಟ್ ಆಟಮ್ಸ್ಗಳು ಕಂಬೈಂಡ್ ಆಗಿರಬೇಕು. ದ ಬಾಂಡ್ ಮಸ್ಟ್ ಬಿ ಪೋಲಾರ್ ಇನ್ ನೇಚರ್ ಆಗಿರಬೇಕು. ಪ್ರೋಟಿಕ್ ಅಂತ ಅಂದರೆ ಹೈಡ್ರೋಜನ್ ಆಟಮ್ ಇರಬೇಕು. ಸೊ ಪ್ರೋಟಿಕ್ ಅಂದರೆ ಬರೀ ಹೈಡ್ರೋಜನ್ ಆಟಮ್ ಇರೋದಲ್ಲ, ಹೈಡ್ರೋಜನ್ ಆಟಮ್ ಮಸ್ಟ್ ಬಿ ಕನೆಕ್ಟೆಡ್ ಟು ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಲೈಕ್ ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಈ ಥರದಕ್ಕೆ ಕನೆಕ್ಟ್ ಆಗಿದ್ದರೆ ಅದನ್ನು ನಾವು ಪ್ರೋಟಿಕ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಈಗ ಪ್ರೋಟಿಕ್ ಸಾಲ್ವೆಂಟದು ಕ್ಲಾರಿಟಿ ಬೇಕು. ಸೊ ಪ್ರೋಟಿಕ್ ಸಾಲ್ವೆಂಟ್ ಆ್ಯಂಡ್ ಅಪ್ರೋಟಿಕ್ ಸಾಲ್ವೆಂಟ್. ಪ್ರೋಟಿಕ್ ಸಾಲ್ವೆಂಟ್. ಸೊ ಪ್ರೋಟಿಕ್ ಸಾಲ್ವೆಂಟ್ ಅಂದಾಗ ನಾನು ವಾಟರ್ನ ತಗೊತೀನಿ. ಸೊ ಇಲ್ಲಿ ಹೈಡ್ರೋಜನ್ ಇದೆ, ಸೊ ದಿಸ್ ಹೈಡ್ರೋಜನ್ ಕನೆಕ್ಟೆಡ್ ಟು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಕ್ಸಿಜನ್, ಹೆನ್ಸ್ ಇಟ್ ಡೊನೇಟ್ಸ್ ದ ಪ್ರೋಟಾನ್. ಸೊ ದಿಸ್ ಅ ಪ್ರೋಟಿಕ್ ಸಾಲ್ವೆಂಟ್.
ಸೇಮ್ ವೈಸ್ ಐ ಆಮ್ ಜಸ್ಟ್ ಟೇಕಿಂಗ್ ದ ಆಲ್ಕೋಹಾಲ್ CH3OH ಅಸಿಡಿಟಿ ನೇಚರ್ ಓದ್ತೀವಲ್ವಾ. ಹೈಡ್ರೋಜನ್ ದಟ್ ಈಸ್ ಬಾಂಡೆಡ್ ಟು ಆಕ್ಸಿಜನ್, ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್. ಸೊ ಎನ್ಸ್ ಹೈಡ್ರೋಜನ್ ಡೊನೇಟ್ ಆಗುತ್ತೆ, ಹಾಗಾಗಿ ಇದು ಪ್ರೋಟಿಕ್. ಆ್ಯಂಡ್ ಚಾರ್ಜ್ ಸಪ್ರೇಷನ್ಸ್ ಇರೋದ್ರಿಂದ ಇಟ್ ಈಸ್ ಎ ಪೋಲಾರ್ ಇನ್ ನೇಚರ್. ಅದೇ ನಾನು ಅಸಿಟೋನ್ ತಗೊಂಡ್ರೆ, ಬೆಸ್ಟ್ ಎಕ್ಸಾಂಪಲ್ ಅಪ್ರೋಟಿಕ್ ಸಾಲ್ವೆಂಟ್. ಅಪ್ರೋಟಿಕ್ ಸಾಲ್ವೆಂಟ್ ದಟ್ಸ್ ಅ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್. ಸೊ ಪೋಲಾರ್ ಅಪ್ರೋಟಿಕ್ ಸಾಲ್ವೆಂಟ್ನ ನಾನು ತಗೊಳ್ಳೋದಾದ್ರೆ ಎಕ್ಸಾಂಪಲ್ ನಾನು ಅಸಿಟೋನ್ನ ಕೊಡ್ತಾ ಹೋಗ್ತೀನಿ. ಸೊ ಅಸಿಟೋನ್ ಅಂದರೆ ನಿಮಗೆ ಗೊತ್ತಿದೆ, ದಟ್ ಈಸ್ ಎ CH3 C ಡಬಲ್ ಬಾಂಡ್ O CH3. ಸೊ ಅವಾಗ ಹೈಡ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಟಾಮಿಗೆ ಅಟ್ಯಾಚ್ ಆಗಿದ್ರೆ ಅದು ಈಸಿಲಿ ಅಯೋನೈಸ್ ಆಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ಪ್ರೋಟಾನ್ನ ಡೊನೇಟ್ ಮಾಡುತ್ತೆ, ದಟ್ಸ್ ವೈ ವಿ ಕಾಲ್ ಇಟ್ ಆ್ಯಸ್ ಎ ಪ್ರೋಟಿಕ್ ಸಾಲ್ವೆಂಟ್. ಹಾಗಾದರೆ ಈ ಒಂದು ಕಾಂಪೌಂಡ್ ನೋಡಿದಾಗ ಇಲ್ಲೂ ಹೈಡ್ರೋಜನ್ ಇದೆ, ಬಟ್ ದಟ್ ಹೈಡ್ರೋಜನ್ ಈಸ್ ನಾಟ್ ಕನೆಕ್ಟೆಡ್ ಬೈ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್. ಸೊ ಕಾರ್ಬನ್ ಆಟಮಿಗೆ ಕನೆಕ್ಟ್ ಆಗಿದೆ, ಹಾಗಾಗಿ ಅಲ್ಲಿ ಆ ಒಂದು ಪ್ರೋಟಿಕ್ ಸಾಲ್ವೆಂಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಪೋಲಾರ್ ಇನ್ ನೇಚರ್ ಇದೆಯಾ ಅಂತಂದರೆ ಆಬ್ವಿಯಸ್ಲಿ ಇದ್ದೇ ಇದೆ. ಸೊ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಕಾರ್ಬನ್ ಈಸ್ ಎಲೆಕ್ಟ್ರೋ ಪಾಸಿಟಿವ್, ಡೈಪೋಲ್ ಇಂಟ್ರಾಕ್ಷನ್ಸ್ಗಳು ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಡೈಪೋಲ್ ಇಂಟ್ರಾಕ್ಷನ್ಸ್ ಇರೋದ್ರಿಂದ ಸೊ ಇದನ್ನು ಪೋಲಾರ್ ಅಂತ ಕರಿತೀವಿ. ಬಟ್ ಹೈಡ್ರೋಜನ್ ಡಸ್ ನಾಟ್ ಕಂಟೈನ್ ಟು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್. ಸೊ ಹಾಗಾಗಿ ಇದನ್ನು ಏನಂತ ಕರಿತೀವಿ, ಅಪ್ರೋಟಿಕ್ ಸಾಲ್ವೆಂಟ್ ಅಂತ ಕರಿತೀವಿ. ಹಾಗಾದರೆ ನನಗೆ ಇಲ್ಲಿ ಪ್ರೋಟಿಕ್ ಸಾಲ್ವೆಂಟ್ ಯೂಸ್ ಮಾಡಬೇಕಾ ಅಪ್ರೋಟಿಕ್ ಸಾಲ್ವೆಂಟ್ ಯೂಸ್ ಮಾಡಬೇಕಾ ಅನ್ನೋದು ನಾವೇ ಇಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಈಗ ಪ್ರೋಟಿಕ್ ಸಾಲ್ವೆಂಟ್ ಇತ್ತು ಅಂತ ಅಂದರೆ, ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಸೊ ಈ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಈ ಆಲ್ಕೈಲ್ ಗ್ರೂಪು ದೆನ್ ಹ್ಯಾಲೈಡ್ ಗ್ರೂಪು ಇದ್ರ ಜೊತೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ಈ ಒಂದು ಕಾರ್ಬೋಕೇಟಯನು ಹೇಗೆ ಸ್ಟೆಬಿಲಿಟಿ ಆಗುತ್ತೆ ನಾನು ಪ್ರೋಟಿಕ್ ಸಾಲ್ವೆಂಟ್ನ ತಗೊಂಡ್ರೆ ಅಂತ ಕೇಳಿದರೆ, R+ ಜನ್ರೇಟ್ ಆಗ್ತಿದೆ ಅಲ್ವಾ. ಇಲ್ಲಿ ಏನೋ ವಾಟರ್ ಮಾಲಿಕ್ಯೂಲ್ ಇದೆ. ಸೊ ವಾಟರ್ ಇಸ್ ಪಾರ್ಷಿಯಲ್ ನೆಗೆಟಿವ್, ದಿಸ್ ಇಸ್ ಅ ಪಾರ್ಷಿಯಲ್ ಚಾರ್ಜ್ ಪಾಸಿಟಿವ್ ಇದೆ. ಸೊ ದೇರ್ ಈಸ್ ಎ ಅಟ್ರಾಕ್ಷನ್. ಓಕೆ, ಸೊ ಇಲ್ಲಿ ಆಕ್ಸಿಜನ್ ಇದೆ, ಇಲ್ಲಿ ಹೈಡ್ರೋಜನ್, ಇದು ನೆಗೆಟಿವ್ ಚಾರ್ಜ್ ಇದ್ದೇ ಇರಬೇಕು. ಸೊ ಇಲ್ಲೊಂದು ಅಟ್ರಾಕ್ಷನ್. ಸೊ ಆಕ್ಸಿಜನ್ ಇದೆ, ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್. ಓಕೆ, ಸಿಂಪಲ್ ಆಗಿ ಬರೀತಾರೋದಷ್ಟೇ. ಸೊ ವಾಟರ್ ಮಾಲಿಕ್ಯೂಲ್, ಆಕ್ಸಿಜನ್ ಇಸ್ ನೆಗೆಟಿವ್ ಚಾರ್ಜ್. ಸೊ ದಿಸ್ ಇಸ್ ಅ ಪಾಸಿಟಿವ್ ಸೆಂಟರ್. ಸೊ ನೆಗೆಟಿವ್ ಪಾಸಿಟಿವ್ ಅಟ್ರಾಕ್ಷನ್. ಸೊ ಈ ಥರ ಅಟ್ರಾಕ್ಷನ್ ಆದಾಗ ನೋಡಿ ನಿಮಗೆ ಒಂದು ದೊಡ್ಡ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಹೈಡ್ರೇಷನ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಿದೆ, ಒಂದು ಆಲ್ಕೈಲ್ ಗ್ರೂಪನ್ನು ಕಂಪ್ಲೀಟಾಗಿ ವಾಟರ್ ಮಾಲಿಕ್ಯೂಲ್ ಕವರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕಂಪ್ಲೀಟಾಗಿ ಕವರ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಮ್ಮ ಹತ್ರ ಹ್ಯಾಲೈಡ್ ಗ್ರೂಪು ಇದೆ, X- ಗ್ರೂಪು ಇದೆ. ಈ X- ಗ್ರೂಪು ಪ್ರೋಟಿಕ್ ಸಾಲ್ವೆಂಟ್ ಇತ್ತು ಅಂದಾಗ ಎಕ್ಸಾಂಪಲ್ ದಟ್ ಇಸ್ ಎ ವಾಟರ್, ರೈಟ್. ಸೊ ಎರಡೂ ಆಲ್ಕೈಲ್ ಹ್ಯಾಲೈಡಲ್ಲಿ ಆಲ್ಕೈಲ್ ಗ್ರೂಪ್ ಕಾರ್ಬೋಕೇಟಯಾನು, ಅದಾದ ನಂತರ ಹ್ಯಾಲೈಡ್ ಗ್ರೂಪ್. ಸೊ ಇದಿಷ್ಟು ಅಯೋನೈಸ್ ಆಗ್ತಾ ಇದೆ. ಅಯೋನೈಸ್ ಆದರೆ ಇದು ಸ್ಟೇಬಲ್ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಸೊ ಈಗ ಆಕ್ಸಿಜನ್ ಇಸ್ ಪಾರ್ಷಿಯಲ್ ನೆಗೆಟಿವ್, ಹೈಡ್ರೋಜನ್ ಇಸ್ ಪಾರ್ಷಿಯಲ್ ಪಾಸಿಟಿವ್. ಸೊ ಅವಾಗ ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಸೊ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಟ್ರಾಕ್ಷನ್. ಸೊ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ನೆಗೆಟಿವ್. ಸೊ ಇಲ್ಲೇನಾಯಿತು, ಇಲ್ಲಿ ಹ್ಯಾಲೈಡ್ ಗ್ರೂಪ್ ಅನ್ನೋದೇನಿತ್ತೋ, ಏನು ಅಯೋನೈಸ್ ಆಗಿತ್ತೋ ಅದಷ್ಟು ಸಹ ಏನಾಗ್ತಾ ಇದೆ, ವಾಟರ್ ಮಾಲಿಕ್ಯೂಲ್ ಪ್ರೋಟಿಕ್ ಸಾಲ್ವೆಂಟಿಂದ ಕವರ್ ಆಗ್ತಾ ಇದೆ. ಈ ಕಡೆ ಹ್ಯಾಲೈಡ್ ಕಾರ್ಬೋಕೇಟೈನ್ ಕವರ್ ಆಗ್ತಾ ಇದೆ, ಈ ಕಡೆ ಹ್ಯಾಲೈಡ್ ಗ್ರೂಪ್ ಕವರ್ ಆಗ್ತಾ ಇದೆ. ಸೊ ಆಗ ಇವೆರಡು ಆಟಮ್ಸ್ಗಳು, ಈ ಎರಡು ಮಾಲಿಕ್ಯೂಲ್ಸ್ಗಳು ಸಪ್ರೇಟ್ ಆಗ್ತಾ ಹೋಯಿತು. ಸೊ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್ ಆಗ್ತಾ ಹೋಯಿತು. ವಾಟರ್ ಮಾಲಿಕ್ಯೂಲ್ ಏನು ಮಾಡ್ತಾ ಹೋಯಿತು, ಸ್ಟೆಬಿಲಿಟಿ ಆಗ್ತಾ ಹೋಯಿತು. ಹಾಗಾಗಿ ಈ ಥರ ಎಕ್ಸಿಸ್ಟ್ ಆಗುತ್ತೆ. ಅದಾದ ನಂತರ ನಮಗೆ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಆಗ್ತಾ ಹೋಗೋದು. ಹಾಗಾಗಿ ನಾವಿಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ಗಳನ್ನು ಯೂಸ್ ಮಾಡಬೇಕು. ಇದನ್ನು ನಾವು ಸಾಲ್ವೋಲೈಸಿಸ್ ಅಂತ ಕರಿತೀವಿ. ಸೊ ಇವೆಲ್ಲ ಸಾಲ್ವೇಟೆಡ್ ಅಯಾನ್ಸ್ಗಳು ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಪ್ರೋಸೆಸ್ ಇರೋದ್ರಿಂದನೇ ನಮಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಇರೋದು ಆಲ್ಕೈಲ್ ಕಾರ್ಬೋಕೇಟಯನ್ ಮತ್ತು ಹ್ಯಾಲೈಡ್ ಗ್ರೂಪ್ ಇರೋದು. ಕಾರ್ಬೋಕೇಟಯನ್ ಫರ್ದರ್ ಬೇರೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಜೊತೆ ರಿಯಾಕ್ಟ್ ಆಗೋಕ್ಕೆ ದಿಸ್ ಇಸ್ ಅ ರೀಸನ್. ಸೊ ಇನ್ ಕೇಸ್ ನಾವು ಇದನ್ನು ಯೂಸ್ ಮಾಡಿರಲಿಲ್ಲ ಅಂತಂದರೆ ನಮಗೆ ಪ್ರಾಡಕ್ಟ್ಗಳು ಸಿಗ್ತಿರಲಿಲ್ಲ, ಡೈರೆಕ್ಟ್ ಇವೆರಡೇ ರಿಯಾಕ್ಟ್ ಆಗಿ ನಮಗೆ ಇನಿಷಿಯಲ್ ಏನು ನಾವು ರಿಯಾಕ್ಟೆಂಟ್ ತಗೊಂಡಿದ್ವೋ ಅದು ಮಾತ್ರ ನಮಗೆ ಸಿಗ್ತಾಯಿತ್ತು. ಸೊ ಹಾಗಾಗಿ ನಾವಿಲ್ಲಿ ಸಾಲ್ವೇಷನ್ನ ಯೂಸ್ ಮಾಡ್ತೀವಿ. ಈ ಸಾಲ್ವೇಷನ್ನ ಯೂಸ್ ಮಾಡೋದು ಇನ್ನೊಂದು ಪ್ರೋಸೆಸ್ ಏನು ಅಂತ ಕೇಳಿದರೆ, ಸೊ ನಮಗೆ ಕಂಪ್ಲೀಟಾಗಿ ಆ ಒಂದು ಏನು ಫಸ್ಟ್ ಸ್ಟೆಪ್ಪಲ್ಲಿ ಅಯೋನೈಸೇಷನ್ ಆಗ್ತಾ ಇದೆಯೋ ಆ ರೇಟ್ ಆಫ್ ದ ಅಯೋನೈಸೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಈ ಸಾಲ್ವೆಂಟ್ ಎಫೆಕ್ಟಲ್ಲಿ ರೇಟ್ ಆಫ್ ಅಯೋನೈಸೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೇಟ್ ಆಫ್ ಅಯೋನೈಸೇಷನ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ನಮಗೆ ಪ್ರಾಡಕ್ಟು ಸಹ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ನಮಗೆ ಇದು ಯೂಸ್ ಮಾಡಿದ್ದು ಸಾಲ್ವೇಷನ್ ಬಗ್ಗೆ ಗೊತ್ತಾಯಿತು. ಹಾಗಾದರೆ ಈ ಹ್ಯಾಲೈಡ್ ಗ್ರೂಪು ನಮ್ಮ ಹತ್ರ ಫ್ಲೂರೋ ಇದೆ, ಕ್ಲೋರೋ ಇದೆ, ಬ್ರೋಮೋ ಇದೆ, ಅಯೋಡೋ ಇದೆ. ಸೊ ಈ ಫ್ಲೂರೋ ಅಂತ ತಗೊಂಡಾಗ ನೀವು ಟಾಪ್ ಟು ಬಾಟಮ್ ಇನ್ ದ ಪೀರಿಯಾಡಿಕ್ ಟೇಬಲ್, ಓಕೆ, ಅಟಾಮಿಕ್ ರೇಡಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಇಫ್ ಇಟ್ ಇಸ್ ಎ ಫ್ಲೂರೈಡ್, ಕ್ಲೋರೈಡ್, ಬ್ರೋಮೈಡ್ ಆ್ಯಂಡ್ ಅಯೋಡೈಡ್. ಸೊ ಈ ಥರ ಇದೆ ಅಂತಂದರೆ, ಸೊ ಇಟ್ ಈಸ್ ಎ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲೇನಾಗಿರುತ್ತೆ, ಜಾಸ್ತಿ ಇರುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗಿರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇನ್ನೂ ಕಮ್ಮಿ ಇರುತ್ತೆ. ಸೊ ಒಂದು ಆಟಮ್ ಕಾರ್ಬನ್ ಜೊತೆ ಕನೆಕ್ಟ್ ಆಗಿದೆ, ಇದು ಕಾರ್ಬನ್ ಜೊತೆ ಕನೆಕ್ಟ್ ಆಗಿದೆ, ಇದು ಸಹ ಕಾರ್ಬನ್ ಜೊತೆ ಕನೆಕ್ಟ್ ಆಗಿದೆ, ಇದು ಸಹ ಕಾರ್ಬನ್ ಜೊತೆ ಕನೆಕ್ಟ್ ಆಗಿದೆ. ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಅಯೋನೈಸೇಷನ್ ಸಹ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಫ್ಲೂರೈಡ್ ಇರೋದ್ರಿಂದ ಇಟ್ ಈಸ್ ಎ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿದ್ರೂ ಕೂಡ ಅದು ಈಸಿಯಾಗಿ ಕ್ಲೀವೇಜ್ ಆಗೋದಿಲ್ಲ. ಸೊ ಲೀವಿಂಗ್ ಗ್ರೂಪ್ ಎಬಿಲಿಟಿ ಅಂತ ಕರಿತೀವಿ. ಸೊ ಆ ಲೀವಿಂಗ್ ಗ್ರೂಪ್ ಎಬಿಲಿಟಿನ ನಾವು ತಗೊಳ್ಳೋಣ್ರಿ. ಓಕೆ, ಸೊ ಲೀವಿಂಗ್ ಎಬಿಲಿಟಿ ತಗೊಂಡ್ರೆ that is fluoride is less than chloride, is less than bromide, is less than iodide. Iodide is a good nucleophile ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಬಟ್ ಬೆಟರ್ ಲೀವಿಂಗ್ ಗ್ರೂಪ್ ಮೇಜರ್ ಆಗಿ ನಾವು ಕನ್ಸಿಡರ್ ಮಾಡೋದೇ ಬೆಟರ್ ಲೀವಿಂಗ್ ಗ್ರೂಪ್. ಸೊ ಇದು ಲೀವ್ ಆದಾಗ ಅಯೋನೈಸೇಷನ್ ಇಟ್ ಬಿಕಮ್ಸ್ ಮೋರ್ ಸ್ಟೇಬಲ್. ಯಾಕಂತಂದರೆ ಈಗ ನೋಡಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದೆ, ಒಂದು ಎಲೆಕ್ಟ್ರಾನ್ ಗೇನ್ ಆದಾಗ ಅಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಇಸ್ ಪಾಸಿಬಲ್. ಬಟ್ ಇಲ್ಲಿ ಅಯೋನೈಸ್ ಆದಾಗ ಇಲ್ಲಿ ಎಲೆಕ್ಟ್ರಾನ್ ರಿಪಲ್ಷನ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾಕಂದರೆ ಅಟಾಮಿಕ್ ರೇಡಿಯೇ ಜಾಸ್ತಿ ಇದೆ. ಸೊ ಇಟ್ ಈಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಓಕೆ, ಅಟಾಮಿಕ್ ರೇಡಿಯೇ ನೀವು ಕನ್ಸಿಡರ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬಟ್ ನಮಗೆ ಬೇಕಾಗಿರೋದು ಇಲ್ಲಿ ಲೀವಿಂಗ್ ಗ್ರೂಪ್ ಎಬಿಲಿಟಿ. ಸೊ ಈ ಲೀವಿಂಗ್ ಗ್ರೂಪ್ ಎಬಿಲಿಟಿಲಿ ಸೊ ಅಯೋಡೈಡ್ ಇಸ್ ದ ಬೆಸ್ಟ್ ಲೀವಿಂಗ್ ಗ್ರೂಪ್. ಸೊ ನಾವು ವಿ ಹ್ಯಾವ್ ಟು ಡಿಸ್ಕಸ್ ದ ಎಕ್ಸಾಂಪಲ್ಸ್. ಸೊ ಇವಾಗ ಏನು ಮಾಡೋಣ, ಒಂದು ಆಲ್ಕೋಹಾಲ್ ಕನ್ಸಿಡರ್ ಮಾಡೋಣ. ಸೊ ಇಫ್ ಇಟ್ ಈಸ್ ಎ ಆಲ್ಕೋಹಾಲ್, ಸೊ ಈ ಆಲ್ಕೋಹಾಲ್ನ ಹ್ಯಾಲೋ ಆ್ಯಸಿಡ್ ಹೈಡ್ರೋಜನ್ ಹ್ಯಾಲೈಡ್ಸ್ಗಳ ಜೊತೆ ಟ್ರೀಟ್ ಮಾಡ್ತಾ ಹೋಗೋದು. ಸೊ ಯಾವ ಕಾಂಪೌಂಡಲ್ಲಿ ನಿಮಗೆ ಆಲ್ಕೋಹಾಲ್ ದಟ್ ಈಸ್ ರಿಯಾಕ್ಟ್ ವಿತ್ ದ ಹೈಡ್ರೋಜನ್ ಹ್ಯಾಲೈಡ್, ದ ಪ್ರಾಡಕ್ಟ್ ಈಸ್ ಆಲ್ಕೈಲ್ ಹ್ಯಾಲೈಡ್. ಬಟ್ ಯಾವ ಆಲ್ಕೈಲ್ ಹ್ಯಾಲೈಡ್ ಬರಬೇಕು, 1-2 ಶಿಫ್ಟ್ ಈಸ್ ಪಾಸಿಬಲ್ಲ, ಇದನ್ನೆಲ್ಲ ಈಗ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಈಗ ಆಲ್ಕೋಹಾಲ್ ಇದೆ ROH, ರೈಟ್. ಸೊ ದಟ್ ಈಸ್ ಟ್ರೀಟೆಡ್ ವಿತ್ ದ ಹೈಡ್ರೋಜನ್ ಹ್ಯಾಲೈಡ್. ಸೊ ಹೈಡ್ರೋಜನ್ ಹ್ಯಾಲೈಡ್ ಇಸ್ ದ ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ, ಪ್ರೋಟಾನ ಡೊನೇಟ್ ಮಾಡುತ್ತೆ. ಲೋನ್ ಪೇರ್ ಇದೆ, ಸೊ ಲೋನ್ ಪೇರ್ ಏನು ಮಾಡುತ್ತೆ, ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ROH ಆ್ಯಂಡ್ H, ಸೊ ಇಟ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕಾರ್ಬನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಕಾರ್ಬನ್ನು ಆಕ್ಸಿಜನ್ ಇದೆ ಅಂತ ಅಂದರೆ ಸೊ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಕ್ಯಾರೀಸ್ ಪಾಸಿಟಿವ್ ಚಾರ್ಜ್ ಅಂದರೆ ದಟ್ ಮಸ್ಟ್ ಬಿ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಬಾಂಡ್ ಕ್ಲೀವೇಜ್ ಆಗಬೇಕು, ನಿಮಗೆ R+ ಅನ್ನೋದು ಜನ್ರೇಟ್ ಆಗಬೇಕು, H2O ಸಪ್ರೇಟ್ ಆಯಿತು. ಈ ಕಾರ್ಬೋಕೇಟನ್ ಫಾರ್ಮೇಷನ್ ಆಯಿತು ಅಂತ ಅಂದರೆ ಆವಾಗ ಸ್ಟೆಬಿಲಿಟಿನ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸ್ಟೆಬಿಲಿಟಿ ಆಫ್ ಕಾರ್ಬೋಕೇಟನ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಸೊ ಆಲ್ಕೋಹಾಲಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಅಲೈಲ್ ಈಸ್ ಈಕ್ವಲ್ ಟು ಬೆನ್ಸೈಲ್, allyl that is equal to benzyl that is greater than tertiary, secondary, primary. Okay, so this is the order of stability of carbocation and it follows. ಸೊ ಇದರಲ್ಲಿ ನಿಮಗೆ SN1 ಮೆಕ್ಯಾನಿಸಮ್ ಆಗಿರಲೇಬೇಕು ಅಂದರೆ ಈ ವಿಡಿಯೋದಲ್ಲಿ SN1 ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ SN2 ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ SN1 ಮೆಕ್ಯಾನಿಸಮಲ್ಲಿ ಮೇಜರಾಗಿ ನಿಮಗೆ ಈ ಪ್ರೈಮರಿ ಕಾಂಪೌಂಡು ಬರೋದೇ ಇಲ್ಲ, ತುಂಬ ರೇರ್, ಆ ರಿಯಾಕ್ಷನ್ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡು ಅಥವಾ ಪ್ರೈಮರಿ ಆಲ್ಕೋಹಾಲು ಬರೋದೇ ಇಲ್ಲ. ಸೊ ಇಟ್ ಟರ್ಷರಿ ಆ್ಯಂಡ್ ಸೆಕೆಂಡರಿ ಈಸ್ ಪಾಸಿಬಲ್. ಓಕೆ, ಅಲೈಲು ಬೆನ್ಸೈಲಲ್ಲಿ ಪಾಸಿಬಲ್, ಟರ್ಷರಿ ಸೆಕೆಂಡರಿ ಪಾಸಿಬಲ್, ಪ್ರೈಮರಿಯಲ್ಲಿ ರಿಯಾಕ್ಷನ್ಸ್ ನಡೆಯೋದಿಲ್ಲ, ತುಂಬ ರೇರ್ ನಡೆಯೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಪ್ರೈಮರಿಯಲ್ಲಿ ನಡೆಯೋದು ದಟ್ ಇಸ್ SN2 ಮೆಕ್ಯಾನಿಸಮು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ತೊಗೊತೀನಿ. ಆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲಿಗೆ ನಾನು HBrನ ಕೊಡ್ತಾ ಇದ್ದೀನಿ ಅಂತಂದರೆ ದ ಪ್ರಾಡಕ್ಟ್ ಈಸ್ ವಾಟರ್ನ ರಿಮೂವ್ ಮಾಡಿ, ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಇಟ್ ಫಾಲೋಸ್ SN1 ಮೆಕ್ಯಾನಿಸಮ್. ವೈ? ಬಿಕಾಸ್ ಆಫ್ OH ಎಲಿಮಿನೇಟ್ ಆದರೆ ಇಲ್ಲಿ ನಿಮಗೆ ಸಿಗೋದು ಟರ್ಷರಿ ಕಾರ್ಬೋಕೇಟಯನ್. ಅಟ್ ದ ಸೇಮ್ ಟೈಮ್ ನಾನೊಂದು ಬ್ಯೂಟನಾಲ್ ತಗೊತೀನಿ. ಸೊ ದಿಸ್ ಬ್ಯೂಟನಾಲ್ ಇಸ್ ಟ್ರೀಟೆಡ್ ವಿತ್ ದ ಹೈಡ್ರೋಜನ್ ಬ್ರೋಮೈಡ್. ಸೊ ವಾಟರ್ ರಿಮೂವ್ ಆಗುತ್ತೆ, ದ ಪ್ರಾಡಕ್ಟ್ ಈಸ್
ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್, ದಟ್ ಇಸ್ ಎ ಬ್ರೋಮೈಡ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ದಿಸ್ ಅ ಪ್ರೈಮರಿ ಆಲ್ಕೋಹಾಲ್ ಇರೋದ್ರಿಂದ ಇಟ್ ಮಸ್ಟ್ ಬಿ ಫಾಲೋ SN2 ಮೆಕ್ಯಾನಿಸಮ್. ಸೊ ಟರ್ಷರಿ ಸೆಕೆಂಡರಿ ಇತ್ತು ಅಂದರೆ, ಈಗ ಇನ್ನೊಂದು ಎಕ್ಸಾಂಪಲು ನಾನು ಸೆಕೆಂಡರಿ ಕಾಂಪೌಂಡ್ ತಗೊತೀನಿ, ಸೈಕ್ಲಿಕ್ ಕಾಂಪೌಂಡ್. ಓಕೆ, ಸೊ OH ಇದೆ. ಸೊ ಇದನ್ನು ನಾನು HBr ಜೊತೆ ಟ್ರೀಟ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಟ್ರೀಟ್ ಮಾಡಿದಾಗ ದ ಪ್ರಾಡಕ್ಟ್ ಈಸ್ ಹಿಯರ್ ಇಸ್ ದ ಬ್ರೋಮೈಡ್. ಸೊ ಆವಾಗ ವಾಟರ್ ರಿಮೂವ್ ಆಯಿತು, ಬ್ರೋಮೈಡ್ ಬಂತು. ಸೊ ಇದೆಂಥ ಆಲ್ಕೋಹಾಲ್? ಇದು ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ ಇತ್ತು ಅಂದಾಗ ಸೊ ನಮಗೆ SN1 ಮೆಕ್ಯಾನಿಸಮ್ ಈಸ್ ಪಾಸಿಬಲ್. ಈ ರಿಯಾಕ್ಷನ್ ಕನ್ಫರ್ಮೇಷನ್ ಮಾಡೋಕ್ಕೆ ನಾವು ಲ್ಯೂಕಸ್ ರಿಯೇಜೆಂಟ್ ಅಂತ ಕೇಳಿರ್ತೀವಿ. ಲ್ಯೂಕಸ್ ರಿಯೇಜೆಂಟ್. ಸೊ ಏನಿದು ಲ್ಯೂಕಸ್ ರಿಯೇಜೆಂಟ್ ಅಂತ ಅಂದರೆ, ಸೊ ಲ್ಯೂಕಸ್ ರಿಯೇಜೆಂಟ್ ಅಂದರೆ 1:1 ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್. ಓಕೆ, ಸೊ ಜಿಂಕ್ ಕ್ಲೋರೈಡ್ ಇರುತ್ತೆ. ಸೊ ದಿಸ್ ಇಸ್ ಅ ಕಾಂಬಿನೇಷನ್ 1:1. ಓಕೆ, ಸೊ 1:1 ಇರುತ್ತೆ. ಸೊ ದಟ್ ಈಸ್ ಅ ಲ್ಯೂಕಸ್ ರಿಯೇಜೆಂಟ್ ಅಂತ ಕರಿತೀವಿ. ಈ ಲ್ಯೂಕಸ್ ರಿಯೇಜೆಂಟನ್ನು ನಾವು ಇಟ್ ಈಸ್ ಡಿಫ್ರೆನ್ಷಿಯೇಟಿಂಗ್ ದ ಟರ್ಷರಿ, ಸೆಕೆಂಡರಿ ಆ್ಯಂಡ್ ಪ್ರೈಮರಿ. ಸೊ ಏನಾಗುತ್ತೆ, ಈ ಲ್ಯೂಕಸ್ ರಿಯೇಜೆಂಟನ್ನು ಯೂಸ್ ಮಾಡಿಕೊಂಡು ಆಲ್ಕೋಹಾಲ್ನ ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ವೈಲ್ ವಿ ಹ್ಯಾವ್ ಅ ಟರ್ಷರಿ ಆಲ್ಕೋಹಾಲ್, ಸೊ ಟರ್ಷರಿ ಆಲ್ಕೋಹಾಲ್ ಇತ್ತು ಅಂತ ಅಂದಾಗ ಲ್ಯೂಕಸ್ ರಿಯೇಜೆಂಟನ್ನು ನೀವು ಆ್ಯಡ್ ಮಾಡಿದಾಗ ಸೊ ಇಮಿಡಿಯೇಟಾಗಿ ಏನಾಗುತ್ತೆ, ಟರ್ಬಿಡಿಟಿ ಸಿಗ್ತಾ ಹೋಗುತ್ತೆ. ಇಮಿಡಿಯೇಟ್ ಟರ್ಬಿಡಿಟಿ ಸಿಗ್ತಾ ಹೋಗುತ್ತೆ. ಅದೇ ನೀವು ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡ್ರೆ ಸೊ ನಿಮಗೆ ಆಫ್ಟರ್ 5 ಮಿನಿಟ್ಸ್, ಓಕೆ, ಆಫ್ಟರ್ 10 ಮಿನಿಟ್ಸ್ ನಿಮಗೆ ಟರ್ಬಿಡಿಟಿ ಸಿಗುತ್ತೆ. ಆಫ್ಟರ್ 5 ಮಿನಿಟ್ಸ್ ಟರ್ಬಿಡಿಟಿ ಸಿಗುತ್ತೆ. ಅದೇ ನಿಮಗೆ ಪ್ರೈಮರಿ ಆಲ್ಕೋಹಾಲ್ ತೊಗೊಂಡ್ರೆ ಸೊ ನೀವೇನು ಮಾಡಬೇಕು, ಅಪಾನ್ ಹೀಟಿಂಗ್ ಓನ್ಲಿ ಇಟ್ ಗಿವ್ಸ್ ಟರ್ಬಿಡಿಟಿ ಅಂತ ಹೇಳ್ತಾರೆ. ಸೊ ಇದು ನಮಗಿಲ್ಲಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಟರ್ಷರಿ ಆಲ್ಕೋಹಾಲ್ ಆಗಿತ್ತು ಅಂತಂದರೆ ಕಾನ್ಸಂಟ್ರೇಟೆಡ್ HCl ಮತ್ತು ಜಿಂಕ್ HCl ಜೊತೆ ಸೊ ಈಸಿಯಾಗಿ ರಿಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಲ್ಕೋಹಾಲ್ ಆರ್ಡರು ನಾನು ಹೇಳ್ತಾ ಇದ್ದೀನಿ. ಸೊ ಆಲ್ಕೋಹಾಲ್ ಆರ್ಡರ್ ಏನಾಗಿರುತ್ತೆ, ಅಲ್ಲೂ ಕಾರ್ಬೋಕೇಟನ್ ಫಾರ್ಮೇಷನ್ ಆಗೋದ್ರಿಂದ SN1 ಆಗಬೇಕು ಅಂದರೆ ಟರ್ಷರಿ ಈಸ್ ಗ್ರೇಟರ್ ದೆನ್ ಸೆಕೆಂಡರಿ ಈಸ್ ಗ್ರೇಟರ್ ದೆನ್ ಪ್ರೈಮರಿ. ಓಕೆ, ಪ್ರೈಮರಿ ಆಗಲ್ಲ, ಅದು ತುಂಬ ರೇರ್ ಕಂಡೀಷನ್, ಅದೇ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಲ್ಯೂಕಸ್ ರಿಯೇಜೆಂಟನ್ನು ಟರ್ಷರಿ ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಇಮ್ಮಿಡಿಯೇಟಾಗಿ ಟರ್ಬಿಡಿಟಿ ಸಿಗ್ತಾ ಇದೆ. ದಟ್ ಇಂಡಿಕೇಟ್ಸ್ ಸೊ ಸಡನ್ ರಿಯಾಕ್ಷನ್ ಆಗ್ತಾ ಇದೆ. ಸೊ ರಿಯಾಕ್ಟಿವಿಟಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಟರ್ಷರಿ ಆಲ್ಕೋಹಾಲಲ್ಲಿ ಓಕೆ, ಸೊ OH ಎಲಿಮಿನೇಟ್ ಆಯಿತು ಅಂದರೆ ಟರ್ಷರಿ ಕಾರ್ಬೋಕೇಟನ್ ಫಾರ್ಮೇಷನ್ ಆಗುತ್ತೆ. ಯು ನೋ ದಟ್ ಒನ್, ಇಟ್ ಇಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್, ಎಬೋ ದ ಪ್ಲೇನ್, ಬಿಲೋ ದ ಪ್ಲೇನ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. D and L ಕಾನ್ಫಿಗರೇಷನ್ ನೀವು ಅಬ್ಸರ್ವ್ ಮಾಡಲೇಬೇಕು. ರೆಸಿಮಿಕ್ ಮಿಕ್ಸ್ಚರ್, ದಟ್ ಇಸ್ ಅ ಸ್ಟೀರಿಯೋಸ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ಅದೇ ಸೆಕೆಂಡರಿ ಆಲ್ಕೋಹಾಲ್ ಅಂತ ತೊಗೊಂಡ್ರೆ ಹೀಗಿರುತ್ತೆ, OH ಇರುತ್ತೆ. ಸೊ ಅಯೋನೈಸ್ ಆದರೆ ಇಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ, ಇಲ್ಲಿ ಹೈಡ್ರೋಜನ್. ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪು 1, 2 ಇರೋದು. ಇಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪು 1, 2, 3 ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಹೈಡ್ರೋಜನ್ನ ನೀವು ಎಲೆಕ್ಟ್ರಾನ್ ರಿಲೀಸಿಂಗ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಎರಡಕ್ಕೂ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದೇ ಪ್ರೈಮರಿ ಆಲ್ಕೋಹಾಲ್ ಅಂತ ಬಂದಾಗ ದಿಸ್ ಇಸ್ ದ ಪ್ರೈಮರಿ ಆಲ್ಕೋಹಾಲ್. ಇಲ್ಲಿ ಹೈಡ್ರೋಜನ್ ಇರುತ್ತೆ, ಇಲ್ಲಿ ಹೈಡ್ರೋಜನ್ ಇರುತ್ತೆ. ಸೊ ಬಾಂಡ್ ಬ್ರೇಕ್ ಡೌನ್ ಆಯಿತು ಅಂದರೆ ಇಲ್ಲಿ ಕಾರ್ಬೋಕೇಟನ್ ಬರುತ್ತೆ, ಇಲ್ಲಿ ಒಂದೇ ಒಂದು ಕಡೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಸೊ ಇಟ್ ಈಸ್ ವೆರಿ ಅನ್ಸ್ಟೇಬಲ್ ಕಾರ್ಬೋಕೇಟನ್ ಆಗುತ್ತೆ. ಹಾಗಾಗಿ ಇದರಲ್ಲಿ ರಿಯಾಕ್ಷನ್ಸ್ ಕಡಿಮೆ ಇರುತ್ತೆ. ನಾವು ಹೀಟನ್ನು ಅಪ್ಲೈ ಮಾಡಿಬಿಟ್ಟು ಅದನ್ನು ರಿಯಾಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ ಅಂತ ತೊಗೊಂಡ್ರು ಟರ್ಷರಿ ಈಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಈಸ್ ಗ್ರೇಟರ್ ದ್ಯಾನ್ ಪ್ರೈಮರಿ. ಈ ಜಿಂಕ್ ಕ್ಲೋರೈಡ್ ಏನು ಮಾಡುತ್ತೆ ಅಂದರೆ ಇಟ್ ಇನ್ಕ್ರೀಸ್ ದ ರೇಟ್ ಆಫ್ ರಿಯಾಕ್ಷನ್ ಬೈ ಮೇಕಿಂಗ್ OH ಗ್ರೂಪ್ ಇಂಟು ಎ ಮಚ್ ಬೆಟರ್ ಲೀವಿಂಗ್ ಗ್ರೂಪ್. ಹೇಗೆ ಅಂತಂದರೆ ಈ ಜಿಂಕ್ ಕ್ಲೋರೈಡ್ ರಿಯಾಕ್ಟ್ ಮಾಡ್ತೀವಲ್ವ ಈ ಒಂದು ಲ್ಯೂಕಸ್ ರಿಯೇಜೆಂಟಲ್ಲಿ, ಈ OH ಗ್ರೂಪನ್ನು ಲೀವಿಂಗ್ ಗ್ರೂಪಾಗಿ ಆ್ಯಕ್ಟ್ ಮಾಡೋಕ್ಕೆ, ಯಾಕಂದರೆ ಜಿಂಕು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಈ ಒಂದು ಸ್ಟೆಪ್ಪಲ್ಲಿ. ಸೊ ಪ್ರಾಡಕ್ಟು ಈಸಿಯಾಗಿ ಫಾರ್ಮೇಷನ್ ಆಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲ್ ನೋಡೋಣ, ಅದರಲ್ಲಿ ಯಾವ ಥರ ರಿಯಾಕ್ಷನ್ಸ್ಗಳನ್ನು ಆರ್ಡರ್ಗಳನ್ನು ಫೈಂಡ್ ಔಟ್ ಮಾಡೋದು ಅಂತ. ಸೊ ಈಗ ಎಕ್ಸಾಂಪಲ್, ಸೊ ಇದನ್ನು A ಅಂತ ತಾಳೋಣ. ಓಕೆ, ಸೆಕೆಂಡ್ ಒನ್, ದಿಸ್ ಇಸ್ ಅ B, ದಿಸ್ ಇಸ್ ಅ C, ದಿಸ್ ಇಸ್ ಅ ಡಿ ಆಪ್ಷನ್. ಸೊ ಈಗ ABCD ಇದೆ. SN1 ರಿಯಾಕ್ಟಿವಿಟಿನ ನಾವು ಇಲ್ಲಿ ಕೇಳ್ತಾರೆ.
ಸೊ SN1 ರಿಯಾಕ್ಟಿವಿಟಿನ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಯಾವುದರಲ್ಲಿ ಮೋರ್ ರಿಯಾಕ್ಟಿವ್ ಆಗಿರುತ್ತೆ, ಯಾವುದರಲ್ಲಿ ಲೀಸ್ಟ್ ರಿಯಾಕ್ಟಿವ್ ಆಗಿರುತ್ತೆ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಇವಾಗ ಏನಾಗಿದೆ, ಇಲ್ಲಿ ಕ್ಲೋರೈಡ್ ಇದೆ, ಕ್ಲೋರೈಡ್ ಇದೆ, ಕ್ಲೋರೈಡ್ ಇದೆ, ಬ್ರೋಮೈಡ್ ಇದೆ. ಸೊ ಇಲ್ಲಿ ದಿಸ್ ಕಾರ್ಬನ್ ಇಸ್ ಕನೆಕ್ಟೆಡ್ ಬೈ 3 ಕಾರ್ಬನ್, ದಿಸ್ ಅ ಟರ್ಷರಿ, ದಿಸ್ ಕಾರ್ಬನ್ ಇಸ್ ಕನೆಕ್ಟೆಡ್ ಬೈ 3 ಕಾರ್ಬನ್, ದಿಸ್ ಇಸ್ ಆಲ್ಸೋ ಟರ್ಷರಿ, ದಿಸ್ ಕಾರ್ಬನ್ ಇಸ್ ಕನೆಕ್ಟೆಡ್ ಬೈ 2 ಕಾರ್ಬನ್, ದಿಸ್ ಇಸ್ ಅ ಸೆಕೆಂಡರಿ, ದಿಸ್ ಕಾರ್ಬನ್ ಇಸ್ ಕನೆಕ್ಟೆಡ್ ಬೈ 1, 2, 3, ದಟ್ ಈಸ್ ಅ ಟರ್ಷರಿ. ಸೊ ನಾವು ವಿ ಹ್ಯಾವ್ 3 ಟರ್ಷರಿ ಕಾರ್ಬನ್ ಇದೆ, ಸೊ ಒಂದು ಸೆಕೆಂಡರಿ ಕಾರ್ಬನ್ ಇದೆ. ಹಾಗಾಗಿ ನಾವು ಸಿನ ಲೀಸ್ಟ್ ಅಂತ ಹೇಳ್ಕೊಬೋದಾ, ಸಿ ಈಸ್ ಲೀಸ್ಟ್, ರೈಟ್. ಸೊ ಹಾಗಾದರೆ ಈಗ ಎ ಬಿ ಡಿ ಟರ್ಷರಿನೇ ಇದೆ. ಆ ಟರ್ಷರಿಲಿ ನಾವು ವಿಚ್ ಒನ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಅಂತ ಕೇಳಿದರೆ ಡಿ ಈಸ್ ಮೋರ್ ರಿಯಾಕ್ಟಿವ್. ಯಾಕೆ ಮೋರ್ ರಿಯಾಕ್ಟಿವ್ ಡಿ ಅಂತ ಕೇಳಿದರೆ ಇಲ್ಲಿ ಟರ್ಷರಿ ಇದೆ, ಇಲ್ಲೂ ಟರ್ಷರಿ ಇದೆ, ಇಲ್ಲೂ ಟರ್ಷರಿ ಇದೆ. ಸೊ ಇಲ್ಲಿ ಕ್ಲೋರೈಡ್ ಇದೆ, ಕ್ಲೋರೈಡ್ ಇದೆ, ಇಲ್ಲಿ ಬ್ರೋಮೈಡ್ ಇದೆ. ಸೊ ನಮಗೆ ಗೊತ್ತಿದೆ ಫ್ಲೂರೈಡ್ ಈಸ್ ಲೆಸ್ ದ್ಯಾನ್ ಕ್ಲೋರೈಡ್ ಈಸ್ ಲೆಸ್ ದ್ಯಾನ್ ಬ್ರೋಮೈಡ್ ಈಸ್ ಲೆಸ್ ದ್ಯಾನ್ ಅಯೋಡೈಡ್. ದ ಬೆಸ್ಟ್ ಲೀವಿಂಗ್ ಗ್ರೂಪ್ ಅಂತ ಅಂದರೆ ದಟ್ ಈಸ್ ಅಯೋಡೈಡ್. ಆದರೆ ನೆಕ್ಸ್ಟ್ ಇರೋದೇ ಬ್ರೋಮೈಡು. ಈಗ ಕಾಂಪಿಟೇಷನ್ ಬಂದಿರೋದು ಕ್ಲೋರೈಡು ಮತ್ತು ಬ್ರೋಮೈಡು, ಆವಾಗ ಬ್ರೇಕ್ ಡೌನ್ ಆಗಬೇಕಾಗಿರೋದು ಬ್ರೋಮೈಡು. ಸೊ ಬ್ರೋಮೈಡ್ ಈಸಿಯಾಗಿ ಬ್ರೇಕ್ ಡೌನ್ ಆಗುತ್ತೆ, ಈಸಿಯಾಗಿ ಕಾರ್ಬೋಕೇಟೈನ ಫಾರ್ಮೇಷನ್ ಮಾಡುತ್ತೆ. ಬ್ರೋಮೈಡ್ ಅಯಾನ್ ಮೋರ್ ಪೊಲರೈಸಿಬಿಲಿಟಿ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇವೆಲ್ಲ ನಾವು ಡಿಸ್ಕಷನ್ ಮಾಡಿದ್ದೀವಲ್ವಾ. ಸೊ ಹಾಗಾಗಿ ಬ್ರೋಮೈಡ್ ಈಸಿಯಾಗಿ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ, ಕಾರ್ಬೋಕೇಟೈನ್ ಆಗುತ್ತೆ. ಟರ್ಷರಿ ಕಾರ್ಬನ್ನೇ ಇದೆ, ಹಾಗಾಗಿ ಸೊ ದಿಸ್ ಇಸ್ ಅ ಡಿ ಇಸ್ ದ ಮೋರ್ ರಿಯಾಕ್ಟಿವ್. ಹಾಗಾದರೆ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಕ್ಲೋರೈಡ್ ಇದೆ. ಸೊ ಕ್ಲೋರೈಡಲ್ಲಿ ಇಲ್ಲಿ ನಿಮಗೆ CH2 ಗ್ರೂಪ್ ಇದೆ, ಇಲ್ಲೂ CH2 ಗ್ರೂಪ್ ಇದೆ. ಇಲ್ಲಿ ನಿಮಗೆ ಫೀನೈಲ್ ಗ್ರೂಪ್ ಇದೆ, ಇಲ್ಲಿ ನಿಮಗೆ ಮೀಥೈಲ್ ಗ್ರೂಪ್ ಇದೆ. ಸೊ ಮೀಥೈಲ್ ಗ್ರೂಪಲ್ಲಿ ನಿಮಗೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ನಡೆಯುತ್ತೆ, ಹೈಪರ್ ಕಾಂಜುಗೇಷನ್ ಎಫೆಕ್ಟು. ಫೀನೈಲಲ್ಲಿ ಮೀಸೋಮೆರಿಕ್ ಎಫೆಕ್ಟ್ ಅಥವಾ ರೆಸೊನೆನ್ಸ್ ಎಫೆಕ್ಟ್ ಕಾಸ್ ಆಗುತ್ತೆ. ಸೊ ರೆಸೊನೆನ್ಸ್ ಎಫೆಕ್ಟಲ್ಲಿ ಪೈ ಬಾಂಡ್ ಡಿಲೋಕಲೈಸೇಷನ್ ಆಗುತ್ತೆ, ಹೈಪರ್ ಕಾಂಜುಗೇಷನಲ್ಲಿ ಸಿಗ್ಮಾ ಬಾಂಡ್ ಕ್ಲೀವೇಜ್ ಆಗುತ್ತೆ. ಇಲ್ಲಿ ಪೈ ಬಾಂಡ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಇಲ್ಲಿ ಸಿಗ್ಮಾ ಬಾಂಡ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಯಾವುದು ಮೋರ್ ರಿಯಾಕ್ಟಿವ್ ಆಗಿರುತ್ತೆ? ಯು ನೋ ದಟ್ ಒನ್ ಪೈ ಬಾಂಡ್ ಈಸ್ ಮೋರ್ ರಿಯಾಕ್ಟಿವ್. ಸೊ ರೆಸೊನೆನ್ಸ್ ಇದೆ, ಮೋರ್ ರಿಯಾಕ್ಟಿವ್ ಆಗಿದೆ. ಇಲ್ಲಿ ಒಂದು ಮೀಥೈಲ್ ಗ್ರೂಪ್ ಇದೆ, ಸಿಗ್ಮಾ ಬಾಂಡ್ ಇನ್ವಾಲ್ವ್ಮೆಂಟ್ ಇದೆ. ಆ ಬಾಂಡನ್ನು ಬ್ರೇಕ್ ಡೌನ್ ಮಾಡಿ ಹೈಪರ್ ಕಾಂಜುಗೇಷನ್ ಮಾಡಿ ಇದನ್ನು ಸ್ಟೇಬಲ್ ಮಾಡಬೇಕು ಅಂದರೆ ಸೊ ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್. ಇದು ಈ ಒಂದು ಹ್ಯಾಲೈಡ್ ಎಲಿಮಿನೇಟ್ ಆಯಿತು, ಇಲ್ಲಿ ಕಾರ್ಬೋಕೇಟನ್ ಫಾರ್ಮೇಷನ್ ಆಯಿತು ಅಂದರೆ ಅದನ್ನು ಈ ಫೀನೈಲ್ ಗ್ರೂಪು ಸ್ಟೆಬಿಲೈಸ್ ಜಾಸ್ತಿ ಮಾಡ್ತಾ ಇದೆ. ಬಟ್ ಇಲ್ಲಿ ಮೀಥೈಲ್ ಗ್ರೂಪು ಅದರಷ್ಟು ಸ್ಟೆಬಿಲಿಟಿ ಮಾಡೋದಿಲ್ಲ. ಹಾಗಾಗಿ ಡಿ ಈಸ್ ಗ್ರೇಟರ್ ದ್ಯಾನ್ ಎ ಈಸ್ ಗ್ರೇಟರ್ ದ್ಯಾನ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ. ದಿಸ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ. ಸೊ ಇದೇ ಥರ ರಿಯಾಕ್ಷನ್ ನೋಡಿದರೆ CH3. ಸೊ ಒಂದು ರಿಯಾಕ್ಟೆಂಟ್ ತಾಳನ, ದಿಸ್ ಇಸ್ ಟ್ರೀಟೆಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ OH H2O, ಓಕೆ, ಬೇಸ್ ಹೈಡ್ರೋಲಿಸಿಸ್. ಓಕೆ, ಸೊ ಈ ರಿಯಾಕ್ಷನ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ, ಫಸ್ಟ್ ಸ್ಟೆಪ್ಪು ಕ್ಲೋರೈಡ್ನ ಎಲಿಮಿನೇಟ್ ಮಾಡ್ತೀವಿ. ಸೊ ಕ್ಲೋರೈಡ್ನ ಎಲಿಮಿನೇಟ್ ಮಾಡಿದರೆ ಸೊ ವಿ ಕ್ಯಾನ್ ಗೆಟ್ ಪ್ರೈಮರಿ ಕಾರ್ಬೋಕೇಟೈನ್. ವಿ ನೋ ದಟ್ ಪ್ರೈಮರಿ ಕಾರ್ಬೋಕೇಟೈನ್ ಈಸ್ ನಾಟ್ ಸ್ಟೇಬಲ್. ಸೊ ಅವಾಗ ನಮ್ಮ ಒಂದು ಮೈಂಡಲ್ಲಿ ಬರೋದು ಇಟ್ ಫಾಲೋಸ್ SN2 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಸೀರಿಯಸ್ಲಿ ಅಲ್ಲ. ಸೊ ಇಲ್ಲೇನಾಗುತ್ತೆ, ಕಾರ್ಬೋಕೇಟೈನ್ ಫಾರ್ಮೇಷನ್ ಆಗುತ್ತಲ್ವಾ. ಈ ಕಾರ್ಬೋಕೇಟೈನ್ ಫಾರ್ಮೇಷನ್ ಆದಾಗ ದಿಸ್ ಇಸ್ ಅ ಪ್ರೈಮರಿ ಕಾರ್ಬೋಕೇಟಯಾನ್. ನೋಡಿದ ತಕ್ಷಣ SN2 ಅಂತ ಹೇಳ್ತೀವಿ, ಆ ಥರ ಕನ್ಸಿಡರ್ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪಕ್ಕದಲ್ಲಿ ನೈಬರಿಂಗ್ ಫಸ್ಟ್ ಕಾರ್ಬನ್ನ ನಾವು ಚೆಕ್ ಮಾಡಬೇಕು. ಈ ಕಾರ್ಬನ್ನಲ್ಲಿ 3 ಮೀಥೈಲ್ ಗ್ರೂಪ್ ಇದೆ. ಒಂದು ಮೀಥೈಲ್ ಗ್ರೂಪನ್ನ ನಾನಿಲ್ಲಿ ಶಿಫ್ಟ್ ಮಾಡಿದೆ, 1 2 ಶಿಫ್ಟ್. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೆ. ಸೊ ಪ್ರೈಮರಿ ಕಾರ್ಬೋಕೇಟೈನ್ ಇದ್ದು ಪಕ್ಕದಲ್ಲಿ ನಿಮಗೆ ಟರ್ಷರಿನೋ ಅಥವಾ ಸೆಕೆಂಡರಿನೋ ಪಾಸಿಬಿಲಿಟೀಸ್ ಇತ್ತು ಅಂದಾಗ ದ ರಿಯಾಕ್ಷನ್ ಮಸ್ಟ್ ಬಿ SN1 ರಿಯಾಕ್ಷನ್ ಆಗಿರುತ್ತೆ. ಈಗ ಇಲ್ಲಿ ಕಾರ್ಬೋಕೇಟೈನ್ ಇದೆ, ಸೊ ಮೀಥೈಲ್ ಗ್ರೂಪನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ, CH3 CH3 ಆಯಿತು. ಇಲ್ಲಿ CH2 ಇತ್ತಲ್ವಾ, ಇಲ್ಲಿಗೆ CH3 ಬಂದು 1 2 ಶಿಫ್ಟ್ ಆಯಿತು. ದಿಸ್ ಅ 1, ದಿಸ್ ಅ 2, 1 2 ಶಿಫ್ಟ್ ಆಯಿತು, ರೈಟ್. ಸೊ ಇಲ್ಲಿ ಕಾರ್ಬೋಕೇಟೈನ್ ಆಯಿತು. ನಾವು ದಿಸ್ ಕಾರ್ಬೋಕೇಟಯಾನ್ ಇದು ಪ್ರೈಮರಿ ಇತ್ತು, ಈಗೇನ ಕನ್ವರ್ಟ್ ಆಯಿತು, ಇದು ಟರ್ಷರಿ ಕಾರ್ಬೋಕೇಟೈನ ಕನ್ವರ್ಟ್ ಆಯಿತು. ಸೊ ಟರ್ಷರಿ ಕಾರ್ಬೋಕೇಟೈನ್ ಪಾಸಿಬಿಲಿಟೀಸ್ ಇತ್ತು ಅಂದಾಗ ಸೊ SN1 ಮೆಕ್ಯಾನಿಸಮ್ ಇಸ್ ಪಾಸಿಬಲ್. ಸೊ ಈಗ OH ಮೈನಸ್ ಅಟ್ಯಾಕ್ ಆಗುತ್ತೆ. ಸೊ ದಟ್ ಈಸ್ ಅ CH3 CH3 CH2 CH3. ಹಿಯರ್ ಇಸ್ ದ OH.
ಅಲ್ಲಿ ನಿಮಗೆ ಪ್ರಾಡಕ್ಟ್ ಇಲ್ಲಿಗೆ ಓ ಎಚ್ ಅಂತ ಕನೆಕ್ಟ್ ಮಾಡಿರ್ತಾರೆ ಕನ್ಫ್ಯೂಸ್ ಮಾಡೋಕ್ಕೆ. ಸೊ ಪಕ್ಕದಲ್ಲಿ ನೈಬರಿಂಗ್ ಗ್ರೂಪ್ ಎಲ್ಲಿ ನಿಮಗೆ ಮೀಥೈಲ್ ಅಥವಾ ಹೈಡ್ರೋಜನ್ ಶಿಫ್ಟ್ ಆಗಿನೂ ಸಹ ನಿಮಗೆ ಕಾರ್ಬೋಕೇಟೈನ್ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆ ಕಾರ್ಬೋಕೇಟೈನ್ ಆ ಒಂದು ಇಂಟರ್ಮೀಡಿಯೇಟ್ ಬಗ್ಗೆ ಆಲ್ರೆಡಿ ನಾವು ಕ್ಲಾಸಸ್ ಮಾಡಿದ್ದೀವಿ. ಓಕೆ, ಸೊ 1-2 ಶಿಫ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದನ್ನು ಇಲ್ಲಿಗೆ SN1ನಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ SN1 ಮೆಕ್ಯಾನಿಸಮ್. ಥ್ಯಾಂಕ್ ಯು.